ಹರೇ ಕೃಷ್ಣ. ಇವತ್ತಿನ ಎಲ್ಲ ಉಪಸ್ಥಿತರಿರುವಂತಹ ಎಲ್ಲ ಭಕ್ತರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಭಾನುವಾರದ ಮುಂಜಾನೆಯ ಕಾರ್ಯಕ್ರಮಕ್ಕೆ ನಾವು 2 ವಾರದಿಂದ ಶ್ರೀ ಜಗನ್ನಾಥರ ಕೆಲವು ತತ್ವಗಳನ್ನು ತಿಳ್ಕೊಂಡ್ವಿ. ಆಮೇಲೆ ರಥಯಾತ್ರೆ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಗುಂಡೀಚ ಮಾರ್ಜನ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾನು ಜಗನ್ನಾಥರ ಹೇಗೆ ಭಕ್ತರಿಗೆ ಎಷ್ಟೊಂದು ಅವರ ಹೃದಯದಲ್ಲಿ ವಾತ್ಸಲ್ಯ ಇದೆ, ಆಮೇಲೆ ಭಕ್ತರ ಜೊತೆ ಮತ್ತು ಭಗವಂತನ ನಡುವೆ ಎಷ್ಟೊಂದು ಅನುಪಮವಾಗಿರುವಂತಹ ಒಂದು ಸಂಬಂಧ ಇದೆ. ಆಮೇಲೆ ಈ ಸಂಬಂಧವನ್ನ ನಾವು ಹೇಗೆ ಮತ್ತೆ ಪುನರ್ ಸ್ಥಾಪನೆ ಮಾಡ್ಕೊಳ್ಬಹುದು, ಇದರ ಬಗ್ಗೆ ನಾವು ಸ್ವಲ್ಪ ಚರ್ಚೆಯನ್ನ ಮಾಡ್ತೀನಿ. 2 ಮುಖ್ಯವಾಗಿರುವಂತಹ ಕಥೆಗಳನ್ನ ನಾನು ಜಗನ್ನಾಥರ ಲೀಲೆಗಳನ್ನ ಹೇಳ್ತೀನಿ. ಇದರಿಂದ ನಾವು ಎಷ್ಟೊಂದು ವಿಷಯಗಳನ್ನ ಕಲಿಬಹುದು. ಒಬ್ಬ ಸಾಧಕ ಹೇಗೆ ಭಗವಂತನ ಜೊತೆ ಸಂಬಂಧ ಸ್ಥಾಪಕ ಆಗೋಕ್ಕಿಂತ ಮುಂಚೆ ಯಾವುದೆಲ್ಲ ಸ್ತರಗಳಲ್ಲಿ ಅವನು ಹಾದಿ ಹೋಗ್ತಾನೆ, ಯಾವೆಲ್ಲ ಸ್ಟೇಜಸ್ ಅವನು ಹಾದಿ ಹೋಗ್ತಾನೆ, ಆಮೇಲೆ ಏನೆಲ್ಲ ಸಂಶಯಗಳು ಬರುತ್ತೆ, ಆಮೇಲೆ ಯಾವೆಲ್ಲ ರೀತಿಯ ಚಾಲೆಂಜಸ್ ಬರುತ್ತೆ, ಸ್ವಲ್ಪ ನಮಗೆ ಇದರ ಪರಿಚಯನ ಆಗುತ್ತೆ. ಆಮೇಲೆ ಭಗವಂತನ ಜೊತೆ ಸಂಬಂಧ ಸ್ಥಾಪನೆ ಆದ್ಮೇಲೆ ಆ ಭಕ್ತನ ವಿಶೇಷವಾಗಿರುವಂಥ ಭಾವನೆಗಳು ಹೇಗಿರುತ್ತೆ, ಆಮೇಲೆ ಭಗವಂತನ ಜೊತೆ ಲೀಲೆಗಳು ಹೇಗಾಗತ್ತೆ, ಇದೆಲ್ಲವನ್ನು ನಾನು ಸಂಕ್ಷಿಪ್ತವಾಗಿ 2 ಲೀಲೆಗಳ ಮುಖಾಂತರ ಹೇಳ್ತೇನೆ. ಈಗ ತಮ್ಮೆಲ್ಲರಿಗೂ ಒಂದು ನೀವು ಕೇಳ್ತಾ ಇರುವಾಗ ನೀವೆಲ್ಲರೂ ಮಾಡಬೇಕು ಏನು ಅಂತ ಹೇಳಿದ್ರೆ, ಹೇಗೆ ಭಕ್ತ ಹೋಗುವಾಗ ಆ ಜರ್ನಿ ಇದೆಯಲ್ಲ, ಜರ್ನಿನಲ್ಲಿ ಯಾವೆಲ್ಲ ರೀತಿ ಅವನ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಯಿತು, ಆಂತರಿಕವಾಗಿ ಮತ್ತು ಬಾಹ್ಯ, ಇದೆಲ್ಲವನ್ನು ನೀವು ಗಮನಿಸಿ ನನಗೆ ಕೊನೆಯಲ್ಲಿ ಹೇಳಬೇಕು. ಸರಿ? ಹರಿಬೋಲ್ ಯಾರು ಹೇಳ್ತಾ ಇಲ್ಲ, ಮಾತಾಜಿಗಳು. ಸರಿ. ಮೊದಲನೇ ಕತೆ ನಾನು ಯಾವ್ದ್ರಿಂದ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಚೈತನ್ಯ ಮಂಗಲ್. ಯಾವುದು ಚೈತನ್ಯ ಮಂಗಲ್? ಅದು ಶ್ರೀಲ ಲೋಚನ್ ದಾಸ್ ಠಾಕೂರ್, ನಮ್ಮ ಗೌಡಿಯ ಪರಂಪರೆದ ವಿಶೇಷವಾದಂಥ ಆಚಾರ್ಯರು. ಅವರು ಶ್ರೀ ಚೈತನ್ಯ ಮಹಾಪ್ರಭುವರ ಬಗ್ಗೆ ಒಂದು ಕೃತಿಯನ್ನ ಬರೆದಿದ್ದಾರೆ. ಅಲ್ಲಿ ಅವರ ಸಂಪೂರ್ಣ ಜೀವನ ಚರಿತ್ರೆಯಲ್ಲಿ ತುಂಬಾ ಮುಖ್ಯವಾಗಿರುವಂಥ ಕೆಲವು ಲೀಲೆಗಳನ್ನ ಅವ್ರು ಬರೆದಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಒಂದು ಕತೆ ಶ್ರೀ ಚೈತನ್ಯ ಮಹಾಪ್ರಭು ಜೀವನದಲ್ಲಿ ಜಗನ್ನಾಥಪುರಿನಲ್ಲಿ ನಡೆದಿರುವಂತ ಕತೆ. ಇದು ನಮ್ಗೆಲ್ಲರಿಗೂ ಗೊತ್ತಿದೆ. ಜಗನ್ನಾಥ್ ಮಂದಿರನ್ನ ನಾನು ಹಿಂದಿನ ವಾರ ಹೇಳಿದ್ದೆ ತಮ್ಮೆಲ್ಲರಿಗೂ. ಜಗನ್ನಾಥ್ ಮಂದಿರ ಎಷ್ಟು ಗಂಟೆಗಳ ಕಾಲ ದರ್ಶನ ಕೊಡುತ್ತೆ? ವೆರಿ ಗುಡ್ ಪ್ರಭುಜಿ, ಹರಿಬೋಲ್. ಹೆಸರೇನು ಪ್ರಭುಜಿ? ಆನಂದ್. ಸದಾ ಆನಂದ ಇರ್ತಾರೆ. ಎಸ್, 21 ಗಂಟೆಗಳ ಕಾಲ. ಯಾರ ವರದಿಂದ ಇದು? ರಾಜ ಇಂದ್ರದ್ಯುಮ್ನ. ವೆರಿ ಗುಡ್. ಸೊ ಇಂದ್ರದ್ಯುಮ್ನ ಮಹಾರಾಜ್ ಅವ್ರ ವರ ಕೇಳಿದ್ರು, ನೀವು ಬರೀ 3 ಗಂಟೆ ಮಾತ್ರ ಮಲ್ಕೊಳ್ಬೇಕು, ಉಳಿದಿರೋ ಸಮಯ ಎಲ್ಲರೂ ನೀವು ದರ್ಶನ ಕೊಡ್ಬೇಕು ಅಂತ. ಜಗನ್ನಾಥ್ ಮಲ್ಕೊಳ್ತಾ ಇದಾರಲ್ಲ 3 ಗಂಟೆಗಳು ಹಾಕಿದ್ರೆ ಇಲ್ಲ. ಯಾರು ಆ 3 ಗಂಟೆಗಳಲ್ಲಿ ಏನಾಗುತ್ತೆ? ದೇವತೆಗಳು ಎಲ್ಲರೂ ಬಂದು ದರ್ಶನ ತಗೊಳ್ತಾರೆ. ಸೊ ಈ ರೀತಿ ಇರುವಾಗ ಒಂದು ಸಮಯದಲ್ಲಿ ಒಂದು ಬ್ರಾಹ್ಮಣ, ಅವನು ದಕ್ಷಿಣ ಭಾರತದಿಂದ, ಅವನ ಹೆಸರು ರಾಮ. ಏನು? ರಾಮ. ಆ ಬ್ರಾಹ್ಮಣನ್ಗೆ ತುಂಬಾ ಬಡತನ, ಅವನ್ಗೆ ಸರಿಯಾಗಿ ಊಟನೂ ಸಿಗ್ತಾ ಇರ್ಲಿಲ್ಲ. ಬ್ರಾಹ್ಮಣರು ಯಾಕೆ ಅವ್ರಿಗೆ ಊಟ ಸಿಗ್ತಾ ಇರ್ಲಿಲ್ಲ? ಯಾಕೆ ಬಡತನ ಇತ್ತು? ಸಾಮಾನ್ಯವಾಗಿ ಬ್ರಾಹ್ಮಣರು ಅಂದ್ರೆ ಬಡವರು ಅಂತ ತಿಳ್ಕೊಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಆ ರೀತಿ ಇದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಹಿಂದಿನ ಕಾಲದಲ್ಲಿ ಇತ್ತು. ಯಾಕೆ? ಅವರು ಸ್ವಯಂ ಅವರ ಆರ್ಥಿಕಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ, ಅವರ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಮತ್ತು ಅವರ
ಸಮಾಜಕ್ಕೆ ಈ ಜ್ಞಾನವನ್ನು ಕೊಡುವುದಕ್ಕೆ. ಸೊ ಅದಕ್ಕೋಸ್ಕರ ಅವರು ಅವ್ರ ಜೀವನ ಹಾಕಿದ್ರೆ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರು? ಬ್ರಾಹ್ಮಣರು ಹೇಗೆ ಜೀವನ ನಿರ್ವಹಣೆ ಭಿಕ್ಷೆ ಬಿಡ್ತಾ ಇದ್ರು. ಎಸ್, ದಕ್ಷಿಣ ಈಗಿನ ಕಾಲದಲ್ಲಿ ನೀವೇನೋ ದಕ್ಷಿಣ ಅಂತ ಹೇಳಿದ್ರೆ ಆಲ್ರೆಡಿ ಹೋಗೋಕ್ಕಿಂತ ಮುಂಚೆನೆ ಹೇಳ್ಬಿಟ್ಟಿರ್ತಾರೆ, ಈ ಪೂಜೆಗೆ ಇಷ್ಟು, ಈ ಪೂಜೆಗೆ ಇಷ್ಟು. ಆದ್ರೆ ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ಆಕ್ಚುಲಿ ದಕ್ಷಿಣ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟು ಕೊಡಬೇಕೋ ಅದನ್ನ ಸ್ವೀಕಾರ ಮಾಡ್ಬೇಕು. ಈಗಿನ ಕಾಲದಲ್ಲಿ ಇಬ್ರದ್ದು ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಕೊಡೋರು ಬಂದು ಒಂದೆರಡು ನಾಣ್ಯ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಕೊಡೋರ್ನು ಎಷ್ಟು ಸಿಕ್ಕತ್ತಲ್ಲ ಅದನ್ನ ಇನ್ನೂ ಹೆಚ್ಚು ದೋಚ್ಕೊಳ್ಬೇಕು ಅನ್ನೋಂಥ ಬುದ್ಧಿ, ಕೊಡೋರ್ಗೆ ಕಂಜುಸ್ತನದ ಬುದ್ಧಿ. ಸೊ ಅದಕ್ಕೋಸ್ಕರ ಈ ಸಿಸ್ಟಮ್ ಈಗಿನ ಕಾಲದಲ್ಲಿ ವರ್ಕ್ ಆಗೋದೇ ಇಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಬಡವನಾಗಿದ್ದ, ಏನ್ ಮಾಡೋದು, ದಾರಿದ್ರ್ಯತೆ ಇತ್ತು, ತುಂಬಾ ಹಸುವನು. ಅದಕ್ಕೋಸ್ಕರ ಹಸುವಿನಿಂದ ಕೆಲವು ಬಾರಿ ಇವನು ತುಂಬಾ ಸಣ್ಣ, ತುಂಬಾ ಬರೀ ಮೂಳೆಗಳೇ ಕಾಣಿಸ್ತಾ ಇತ್ತು. ಸೊ ಇವನಿಗೆ ತುಂಬಾ ಆ ದಾರಿದ್ರ್ಯತೆಯನ್ನ ಹೇಗಾದ್ರೂ ಆಚೆ ಬರ್ಬೇಕು ಅನ್ನೋಂಥದ್ದು ಒಂದು ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಇವನಿಗೆ. ಅದಕ್ಕೋಸ್ಕರ ಅವನು ಒಂದಿನ ಯೋಚನೆ ಮಾಡ್ದ. ಏನ್ ಯೋಚನೆ ಮಾಡ್ತಾನೆ, ನನಗೆ ಈಗ ದುಃಖ ಇದೆಯಲ್ಲ, ಇದರಿಂದ ಹೇಗೆ ಆಚೆ ಬರೋದು ನಾನು? ಎಲ್ಲರ ಜೀವನದಲ್ಲೂ ದುಃಖಗಳಿರುತ್ತೆ, ಹೌದಲ್ಲ? ಇವನ್ಗೆ ಒಂದು ದುಃಖ, ಆದ್ರೆ ಎಲ್ಲರ ಮನಸ್ಸಿನಲ್ಲೂ ಏನಾದ್ರೂ ಕೊರಿತಾ ಇರುತ್ತೆ. ಎಷ್ಟು ಶ್ರೀಮಂತ ಆಗಿದ್ರು ಅವನ ಮನಸ್ಸಲ್ಲೂ ಏನೋ ಕೊರಿತಾ ಇದೆ, ಹೌದಲ್ಲ? ಎಷ್ಟೇ ಬುದ್ಧಿವಂತ ಆದ್ರೂ ಅವನ ತಲೆನಲ್ಲೂ ಏನೋ ಕೊರಿತಾ ಇದೆ. ಎಷ್ಟೇ ಸುಂದರನಾಗಿದ್ರು, ಎಷ್ಟೇ ಉತ್ತಮವಾದಂತ ಕುಲ ಇದ್ರು, ಎಲ್ಲರ ಮನಸ್ಸಲ್ಲೂ ಏನೋ ಇದೆ, ಅನ್ನಿಸ್ತಾ ಇದೆ ನನ್ನ ಜೀವನ ಪರಿಪೂರ್ಣ ಇಲ್ಲ. ಸೊ ಇವನು ಅನ್ನಿಸ್ತಾ ಇತ್ತು, ನನಗೂ ಈ ದಾರಿದ್ರ್ಯತೆ ಇದೆ, ಇದನ್ನು ಹೇಗೆ ನಾನು ಮುಕ್ತನಾಗಬೇಕು. ಆದ್ರೆ ಇವನೊಬ್ಬ ಸಾಮಾನ್ಯದವನಾಗಿರ್ಲಿಲ್ಲ. ಇವನಿಗೆ ಬ್ರಾಹ್ಮಣ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಜ್ಞಾನ ಇದೆ ಅಂತ. ಏನ್ ಜ್ಞಾನ ಇತ್ತು ಇವನಿಗೆ? ಇವನ್ಗೆ ಅನ್ನಿಸ್ತಾ ಇತ್ತು, ನನಗೆ ದುಃಖ ಬರ್ತಾ ಇದೆಯಲ್ಲ, ದುಃಖಕ್ಕೆ ಕಾರಣ ಏನು? ನನ್ನ ಹಿಂದಿನ ಕರ್ಮ, ನನ್ನ ಹಿಂದಿನ ಜನ್ಮದ ಪಾಪ, ಅದು ನನಗೆ ಈಗ ಮತ್ತೆ ವಾಪಸ್ ಬರ್ತಾ ಇದೆ. ಇದು ಕರ್ಮದ ಸಿದ್ಧಾಂತ ಅಟ್ಲೀಸ್ಟ್ ಅವನಿಗೆ ಗೊತ್ತಿತ್ತು. ಸಾಮಾನ್ಯದವರು ಭಾರತದಲ್ಲಿರುವಂತ ಜನರಿಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿದೆ, ಏನ್ ಕರ್ಮ ಕಾಂಡನೋ, ಏನ್ ಮಾಡಿದ್ನೋ ನಾನು, ಇವನು ಬಂದ್ಬಿಟ್ಟಿದ್ದ ನನ್ನ ಜೀವನದಲ್ಲಿ, ಈ ರೀತಿ ಜನ ಹೇಳ್ತಾರೆ. ಅಂದ್ರೆ ಅಟ್ಲೀಸ್ಟ್ ಕರ್ಮದ ಸಿದ್ಧಾಂತ ಅಂತ ಗೊತ್ತಿದೆ ಜನರಿಗೆ. ಅದಕ್ಕೋಸ್ಕರ ಇವನ್ಗೆ ಅನ್ನಿಸ್ತಾ ಇತ್ತು, ಆದ್ರೂ ಹೇಗಾದ್ರೂ ಮಾಡಿ ನನಗೆ ಈ ದುಃಖದಿಂದ ನಾನು ಕಡಿಮೆ ಮಾಡ್ಕೊಳ್ಬೇಕು ಅಂತ ನನಗೆ ಆಸೆ ಇದೆ ಅಂತ. ಸಾಮಾನ್ಯವಾಗಿ ನಾವು ದುಃಖಗಳು ಬಂದಾಗ, ಆಯ್ತು, ನಾನು ಮತ್ತೊಂದು ಪ್ರಶ್ನೆ ಕೇಳ್ತೇನೆ ತಮ್ಮೆಲ್ಲರಿಗೂ. ದುಃಖಗಳಿಗೆ ಕಾರಣ ಏನಂದ್ರೆ ಕರ್ಮ ಅಂದ್ರೆ ಯಾವ ಕರ್ಮ? ಅದು ಪಾಪ ಕರ್ಮ. ಪುಣ್ಯ ಕರ್ಮ ಬಂದ್ರೆ ಏನ್ ಬರುತ್ತೆ? ಸುಖ ಬರುತ್ತೆ. ಆಮೇಲೆ ಪಾಪದ ಕರ್ಮ, ಅದು ಫಲ ಬಂದ್ರೆ ಏನ್ ಕೊಡುತ್ತೆ? ದುಃಖ ಕೊಡುತ್ತೆ. ಈಗ ಈ ದುಃಖ ಪಾಪ ಕರ್ಮ ಇಲ್ಲ ಪುಣ್ಯ ಕರ್ಮ ಮಾಡಿರೋರು ಯಾರು? ನಾವೆಲ್ಲ, ಪಕ್ಕದ ಮನೆಯವ್ರು ಮಾಡಿಲ್ಲ. ಆದ್ರೆ ನಮಗನ್ಸುತ್ತೆ ದುಃಖ ಬಂದಾಗ ಅದನ್ನ ನಮಗೆ ಸಹಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಈಗ ಯಾರಾದ್ರೂ ಮಾವಿನ ಹಣ್ಣು ಬೀಜ ಏನಾದ್ರೂ ಬಿತ್ತಿದ್ರೆ ಏನ್ ಹಣ್ಣು ಬರುತ್ತೆ? ಮಾವಿನ ಹಣ್ಣು ಬರುತ್ತೆ, ತಿನ್ನೋದಕ್ಕೆ ತುಂಬಾ ಎಲ್ಲರಿಗೂ ರುಚಿ. ಅದೇ ಹಾಗಲಕಾಯಿ ಬೀಜ ಹಾಕಿದ್ರೆ ಹಾಗಲಕಾಯಿ ಬರುತ್ತೆ. ಈಗ ನಮಗೆ ಮಾವಿನ ಹಣ್ಣು ತಿನ್ನೋದಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ, ಆದ್ರೆ ಹಾಗಲಕಾಯಿ ಬಂದಾಗ ಬೇಡ ಅನ್ಸುತ್ತೆ. ಆದ್ರೆ ಬಿತ್ತಿರೋದು ಯಾರು? ನಾವೇ ಬಿತ್ತಿದ್ವಿ. ಸೊ ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಏನ್ ಮಾಡ್ಬೇಕು ಈ ರೀತಿ ದುಃಖ ಬಂದಾಗ? ಏನ್ ಮಾಡ್ಬೇಕು? ದುಃಖ ಬಂದಾಗ ಏನ್ ಮಾಡ್ಬೇಕು ಅಂತ, ಅದು ನಾಮ ಜಪ ಮಾಡ್ಬೇಕು ಅಂತ. ವೆರಿ ಗುಡ್. ಮತ್ತೆ ಭಕ್ತರ ಸಂಘ ತಗೊಳ್ಬೇಕು. ಆಯ್ತು, ಭಕ್ತರ ಸಂಘ ತಗೊಂಡ್ಬಿಟ್ರೆ ಅವ್ರು ದುಃಖ ತೆಗೆದು ಬಿಡ್ತಾರೆ. ಆಯ್ತು. ಭಗವಂತ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಭಗವಂತ ಒಂದು ಹೇಳ್ತಾರೆ, ಅದು 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, 14ನೇ ಶ್ಲೋಕ. ಯಾರಾದ್ರೂ ಹೇಳ್ಬೋದು? 2ನೇ ಅಧ್ಯಾಯ 14ನೇ ಶ್ಲೋಕ. ತಾಂ ಸ್ಥಿತಿಕ್ಷ ಸ್ವಭಾರತ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯಿನು.
ತಾಂಸದಿಕ್ಷ ಸ್ವವರ್ತ. ಇದು ಅನಿತ್ಯ ಆಗಿದೆ. ಸೊ ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಮೊದಲು ಇದನ್ನ ಒಂದು ಕಲಿಬೇಕು, ಯಾಕೆಂದ್ರೆ ನಾನ್ ಬಿತ್ತಿರೋದೇ ಬರ್ತಾ ಇರೋದು ಫಲ. ಸೊ ಅದಕ್ಕೋಸ್ಕರ ಮೊದಲನೇ ಏನ್ ಬರಬೇಕು? ಸಹಿಷ್ಣುತೆ, ತಾಳ್ಮೆ ಅನ್ನೋದು ಬರಬೇಕು. ಇದು ಮೊದಲನೇದು ಕತೆ. ಮೊದಲನೇದು ಏನ್ ಕಲಿಬಹುದು ಅಂತ. ಎರಡನೇದು ಮತ್ತೊಂದು ಹೇಳ್ತಾರೆ, ಸಾಮಾನ್ಯವಾಗಿ ಈಗ ಇವನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ? ನನ್ನ ಕರ್ಮ ಅಂತ ಅನ್ನಿಸ್ತದೆ. ಇವನು ಬೇರೆಯವ್ರ ಮೇಲೆ ದೋಷ ತೋರಿಸ್ತಾ ಇಲ್ಲ. ನಾನು ಹೋಗಿದ್ದೆ ಭಿಕ್ಷೆಗೆ, ಅವ್ರು ಕೊಟ್ಟೇ ಇಲ್ಲ, ಆ ರೀತಿ ಅವನು ಬೇರೆಯವ್ರಿಗೆ ಏನು ಹೇಳ್ತಾ ಇರ್ಲಿಲ್ಲ. ಅವನ್ಗೆ ಅದನ್ನ ಅನಿಸ್ತಾ ಇದು ನನ್ನ ಕರ್ಮದಿಂದಾನೇ ಫಲ ಬರ್ತದೆ. ಸಾಮಾನ್ಯವಾಗಿ ದೂಷಿಸ್ತೀವಿ ನಾವು ಬೇರೆಯವ್ರಿಗೆ, ಅದು ಇದು ಮಾಡ್ತಾ ಇರ್ಲಿಲ್ಲ. ಅವನು ಜವಾಬ್ದಾರಿ, ಅವನ ಸ್ವತಃ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇತ್ತು. ಆಮೇಲೆ ಈಗ ಇವನ್ಗೆ ಮತ್ತೊಂದು ಬುದ್ಧಿ ಇತ್ತು, ತುಂಬಾ ಅದ್ಭುತವಾಗಿರೋದು. ಏನು ಅಂತ ಹೇಳಿದ್ರೆ, ಅವನ್ಗೆ ಅನ್ನಿಸ್ತು ಈ ದುಃಖದಿಂದ ಪಾರಾಗ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ದಾರಿ. ಏನದು? ನಾನು ಭಗವಂತನ ಹತ್ರ ಹೋಗ್ಬೇಕು. ಭಗವಂತನ ಹತ್ರ ಹೋದ್ರೆ ನನ್ನ ತೊಂದರೆ ಎಲ್ಲ ಅವನು ತೆಗೆದಾಕ್ತಾನೆ. ಇವನಿಗೆ ಈಗ ಯಾರ ಹತ್ರ ಹೋಗಿದ್ದೀವನು? ಯಾವ ಭಗವಂತನ ಹತ್ರ ಹೋದ್ರು? ಯಾಕಂದ್ರೆ ಜಗನ್ನಾಥನ ಕತೆ ನಡೀತಾ ಇದೆಯಲ್ಲ, ಜಗನ್ನಾಥನ ಹತ್ರ ಹೋಗ್ತಾರೆ. ಜಗನ್ನಾಥನ ಹತ್ರ ಹೋಗಿ ಅವನಿಗೆ ಅನ್ನಿಸ್ತಾ ಇದೆ, ಜಗನ್ನಾಥ್ ಅಂತ ಹೇಳಿದ್ರೆ ಯಾರು? ಸಂಪೂರ್ಣ ಜಗತ್ತಿಗೆ ನಾಥ, ಅದೆಲ್ಲ ಕಂಟ್ರೋಲರ್. ಆಮೇಲೆ ಅವ್ರು ಬೇಕಾದ್ರೆ ಸಂಪೂರ್ಣ ಜೀವನವನ್ನೇ ಪರಿವರ್ತನೆ ಮಾಡ್ಬಿಡ್ಬೋದು, ಹೌದಲ್ಲ? ಅವನ್ಗನ್ನಿಸ್ತು ನಾನು ಏನಾದ್ರೂ ಹೋದ್ರೆ ನನ್ನ ಜೀವನ ಪರಿವರ್ತನೆ ಮಾಡ್ತಾರೆ. ಈ ರೀತಿ ಅವನ್ನ ತಿಳ್ಕೊಂಡು ಅವನು ಹೋಗ್ತಾರೆ. ಸಾಮಾನ್ಯವಾಗಿ ಭಕ್ತಿಗೆ ಹೆಚ್ಚು ಜನ ಬರೋರೇ ಇದೇ ರೀತಿ. ಹೇಗೆ? ಏನಾದ್ರು ದುಃಖಗಳಿದ್ರೆ ಹುಡ್ಕೊಂಡು ಬರ್ತಾರೆ, ಭಗವಂತನೇ ಕಾಪಾಡ್ಬಿಡು, ನನಗೆ ಈಗ ನನ್ಗೆ ಮತ್ಯಾವ್ದು ದಾರಿ ಇಲ್ಲ, ನೀವೊಬ್ಬರೇ ಇರೋದು. ಸಂಕಟ ಬಂದಾಗ ವೆಂಕಟ ರಮಣ ನೀವೊಬ್ಬರೇ ಇದ್ದೀರಿ, ದಯವಿಟ್ಟು ನನ್ನ ಸಂಕಟಗಳನ್ನೆಲ್ಲ ದೂರ ಮಾಡ್ಬಿಡಿ, 100 ತೆಂಗಿನಕಾಯಿ ಕೊಟ್ಬಿಡ್ತೀವಿ. ಒಂದು ಬಿಸ್ನೆಸ್ ಡೀಲ್ ಕ್ರಿಯೇಟ್ ಮಾಡ್ತಾರೆ ಭಗವಂತನ ಜೊತೆ. ಸೊ ಈ ರೀತಿ ಯಾವ ಶ್ಲೋಕ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಇದ್ರ ಬಗ್ಗೆ? ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ, ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಚ ಭರತರ್ಷಭ. ಈಗ ಇದರಲ್ಲಿ ಯಾವ ಕ್ಯಾಟಗರಿನಲ್ಲಿ ಇವನು ಬರ್ತಾ ಇರೋದು? ಎಷ್ಟು ಜನ ಆರ್ತೋ ಅಂತ ಹೇಳ್ತೀರಿ? ಆರ್ಥೋ ಅಂತ ಹೇಳಿದ್ರೆ ಬೋನ್, ಆರ್ಥೋ ಅಲ್ಲ. ಇದು ಆರ್ಥ ಅಂತ ಹೇಳಿದ್ರೆ ಯಾರು ದುಃಖದಿಂದ ಬಳಲ್ತಾ ಇದ್ದಾರೆ. ಎಷ್ಟು ಜನ ಇವನು ಆರ್ಥ ಕ್ಯಾಟಗರಿನಲ್ಲಿದ್ದಾರೆ ಅಂತ ಹೇಳ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಕ್ಯಾಟಗರಿ ಯಾವುದು? ಅರ್ಥಾರ್ಥಿ. ಅರ್ಥಾರ್ಥಿ ಅಂತ ಹೇಳಿದ್ರೆ ಧನಕ್ಕೋಸ್ಕರ ಭಗವಂತನ ಹತ್ರ ಬರ್ತಾರೆ. ಇವನಿಗೆ ಅರ್ಥಾರ್ಥಿ ಕ್ಯಾಟಗರಿನಲ್ಲಿ ಎಷ್ಟು ಜನ ಇದ್ದೀರಿ ಅಂತ ಹೇಳ್ತೀರಿ? ಎಷ್ಟು ಜನ ಜ್ಞಾನಿ ಕ್ಯಾಟಗರಿಯಲ್ಲಿ? ಜ್ಞಾನಿ ಆಯ್ತು. ಜಿಜ್ಞಾಸು ಇಲ್ಲ. ಆಕ್ಚುಲಿ ಇವನು ಫಸ್ಟ್ ಮತ್ತೆ 2, ಆರ್ಥ ಮತ್ತು ಅರ್ಥಾರ್ಥಿ 2. ಯಾಕಂದ್ರೆ ದುಃಖದಲ್ಲಿ ಬೆಳೀತಾ ಇದ್ದಾನೆ, ಆಮೇಲೆ ದುಡ್ಡು ಬೇಕು ಅಂತ ಹೇಳಿ ಭಗವಂತನ ಹತ್ರ ಬರ್ತಾ ಇದ್ದಾನೆ. ಸೊ 2 ಇದೆ. ಸಾಮಾನ್ಯವಾಗಿ ಜನ ಈ 4 ಕಾರಣಗಳಿಂದಾನೇ ಭಗವಂತನ ಹತ್ರ ಬರ್ತಾರೆ. ಇಲ್ಲಿ ಏನಾದ್ರು ಪ್ರಶ್ನೆಗಳಿದೆ ಜೀವನದಲ್ಲಿ, ಏನಾದ್ರು ಗೊಂದಲಗಳಿದೆ, ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಭಗವಂತನ ಹತ್ರ ಬರ್ತಾರೆ. ತುಂಬಾ ರೇರ್ ಅಂತ ಹೇಳಿದ್ರೆ ನಾನು ಭಗವಂತನ ಪಡಿಬೇಕು, ನಾನು ಭಗವಂತನ ಧಾಮಕ್ಕೆ ಹೋಗ್ಬೇಕು, ಆ ರೀತಿ ಯಾರಾದ್ರೂ ತಿಳ್ಕೊಂಡು ಬರ್ತಾರೆ ಭಗವಂತನ ಹತ್ರ. ಯಾರಾದ್ರೂ ಇಸ್ಕಾನ್ ಮಂದಿರಕ್ಕೆ ಬರ್ತಾರೆ, ಎಡವು ಬಿಟ್ಟು ಇಸ್ಕಾನ್ ಮಂದಿರಕ್ಕೆ ಕಾಲು ಹಾಕ್ಬಿಟ್ಟೆ ನಾನು. ಇಲ್ಲ, ಯಾರೋ ಎಡವು ಬಿಟ್ಟು ನನ್ನ ಎಳ್ಕೊಂಡು ಹೋಗ್ಬಿಟ್ರು ಮಂದಿರಕ್ಕೆ. ಎಷ್ಟು ಪ್ರಸಾದ ತಿನ್ಸಿ 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 ನನಗೆ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ನಾ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಭಗವಂತನ ಭಕ್ತಿನಲ್ಲಿ, ನಾನು ಈ ರೀತಿ ಇದ್ದೀನಿ. ಆ ರೀತಿ ಸಾಮಾನ್ಯವಾಗಿ. ಆದ್ರೆ ಈಗ ಲಾಸ್ಟ್ ಕ್ಯಾಟಗರಿ ಇದೆ ಅಲ್ಲ ಜ್ಞಾನಿ, ಅದು ತುಂಬಾ ವಿರಳ. ಸಾಮಾನ್ಯವಾಗಿ ಭಗವಂತನನ್ನ ಪಡಿಬೇಕು ಅಂತ ಭಕ್ತಿ ಮಾರ್ಗಕ್ಕೆ ಬರೋದು ತುಂಬಾ ಕಡಿಮೆ. ಏನಾದ್ರೂ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಏನಾದ್ರೂ ಇಚ್ಛೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಆದ್ರೆ ತೊಂದರೆ ಇಲ್ಲ, ಭಗವಂತ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾರೆಲ್ಲ ನನ್ನ ಶರಣಕ್ಕೆ ಬರ್ತಾರೆ ಅವರೆಲ್ಲರೂ ಉದಾರಧಿ. ಭಗವಂತ ಏನ್ ಹೇಳ್ತಾ ಇದಾರೆ? ಎಲ್ಲರೂ ಜೋರಾಗಲಿ
ಉದಾರಧಿ ಅಂತ ಹೇಳಿದ್ರೆ ದೇ ಆರ್ ವೆರಿ ಬ್ರಾಡ್ ಮೈಂಡೆಡ್ ಅಂತ ಹೇಳ್ತಾರೆ. ಆದ್ರೆ ಅವ್ರದ್ದು ನ್ಯಾರೋ ಮೈಂಡ್ ಇದೆ. ಭಗವಂತ ಅದರ ಯಾವ ದೃಷ್ಟಿಕೋನ ನೋಡ್ತಾ ಇದಾರೆ, ತುಂಬಾ ವಿಶಾಲವಾಗಿದೆ ಅವ್ರ ಹೃದಯ. ಅದಕ್ಕೋಸ್ಕರ ನನ್ನ ಹತ್ರ ಬರ್ತಾ ಇದಾರೆ. ಭಗವಂತ ಈ ರೀತಿ ಹೇಳ್ತಾ ಇದಾರೆ. ಈಗ ಇವನ್ ಮನಸ್ಸಲ್ಲಿ ಮತ್ತೊಂದು ಬರ್ತಾ ಇದೆ. ಭಗವಂತ ಹೇಳ್ತಾನೆ, ನಾವು ಆಫರಿಂಗ್ ಭಗವಂತನಿಗೆ ನೈವೇದ್ಯ ಮಾಡೋಕೆ ಏನ್ ಮಂತ್ರ ಹೇಳ್ತೀವಿ? ಕೃಷ್ಣನಿಗೆ ಏನ್ ಮಂತ್ರ ಹೇಳ್ತೀವಿ? ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದರಲ್ಲಿ ಕೃಷ್ಣನಿಗೆ ಏನಂತ ಹೇಳಿದ್ದಾರೆ? ಬ್ರಾಹ್ಮಣ್ಯ ದೇವ. ಈಗ ಈ ಬ್ರಾಹ್ಮಣನಿಗೆ ಅನ್ನಿಸ್ತಾ ಇತ್ತು, ಭಗವಂತ ಬ್ರಾಹ್ಮಣ್ಯ ದೇವ ಆದ್ರೆ ನನ್ನಂತ ಬ್ರಾಹ್ಮಣರಿಗೆ ಅವನೇ ಸ್ವಲ್ಪ ದಯಾ ತೋರಿಸ್ಬೇಕು, ನಾ ಕೇಳಿರೋ ಇಚ್ಛೆ ಎಲ್ಲ ಪೂರ್ತಿ ಮಾಡಬೇಕು. ಆದ್ರೆ ಆ ಭಗವಂತ ಏನು ತೋರಿಸ್ತಾನೆ ಇಲ್ಲ. ಈ ರೀತಿ ಅವನಿಗೆ ಮನಸ್ಸಿನಲ್ಲಿ ಬರ್ತಾ ಇತ್ತು. ಆದ್ರೆ ಅವನ್ಗೆ ಅನ್ನಿಸ್ತಾ ಇತ್ತು, ಭಗವಂತ ನಾನೇನೋ ಅಪರಾಧ ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಭಗವಂತ ಕರುಣೆ ತೋರಿಸ್ತಾ ಇಲ್ಲ. ಈ ರೀತಿ ಅವನ ಮನಸ್ಸಿನಲ್ಲಿ ನಡೀತಾ ಇತ್ತು. ಈ ರೀತಿ ಅವನು ತಿಳ್ಕೊಂಡು ಭಗವಂತನ ಹತ್ರ ಬಂದು ಅವನು ಪ್ರಾರ್ಥನೆ ಮಾಡ್ತಾನೆ, ನಾನು ಹಸುವಿನಿಂದ ಸತ್ತೋಗ್ಬಿಡ್ತಾ ಇದ್ದೀನಿ, ಈಗ ನನಗೆ ಮತ್ಯಾರು ಗತಿ ಇಲ್ಲ, ನನಗೆ ದಯವಿಟ್ಟು ಏನಾದ್ರೂ ಮಾಡಿ ಈ ದಾರಿದ್ರ್ಯತೆಯನ್ನ ದೂರ ಮಾಡಿ ನನಗೆ ಅಪಾರವಾದಂತ ಸಂಪತ್ತು ಕೊಡಿ. ಏನ್ ಹೇಳ್ತಾ ಇದಾರೆ? ಜಗನ್ನಾಥನ್ಗೆ ಹೋಗಿ ಕೇಳಿ, ನನ್ನ ದಾರಿದ್ರ್ಯತೆಯನ್ನ ದೂರ ಮಾಡಿ ಏನ್ ಕೊಡ್ಬೇಕು? ಎರಡು ಮೂರು ರೂಪಾಯಿ ಕೇಳ್ತಾ ಇಲ್ಲ, ಅವ್ರದ್ದು ಅಪಾರವಾದಂತ ಧನ ರಾಶಿ ಕೊಡ್ಬೇಕು ನನಗೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಈಗ ಕೆಲವು ಬಾರಿ ನಮಗೆ ನಮ್ಮ ಪ್ರಾಬ್ಲಮ್ ಏನಂತ ಗೊತ್ತಿರುತ್ತೆ, ಆದ್ರೆ ನಮಗೆ ನಿಜವಾದ ಸೊಲ್ಯೂಷನ್ ಏನಂತ ಗೊತ್ತಿರೋದಿಲ್ಲ. ಈಗ ಇವನಿಗೆ ಪ್ರಾಬ್ಲಮ್ ಏನಂತ ಗೊತ್ತಾಗಿದೆ. ಏನ್ ಪ್ರಾಬ್ಲಮ್? ಹಸಿವು, ದಾರಿದ್ರ್ಯತೆ, ಅದು ಪ್ರಾಬ್ಲಮ್ ಅಂತ ಗೊತ್ತಾಗಿದೆ. ಆದ್ರೆ ನಿಜವಾದ ಸೊಲ್ಯೂಷನ್ ಏನು? ನಿಜವಾದ ಸೊಲ್ಯೂಷನ್ ಏನು? ಈಗ ನಾನು 4 ಆಪ್ಷನ್ಸ್ ಕೊಡ್ತೇನೆ ನಿಮಗೆ, ಸರಿನಾ? ನಿಜವಾದ ಸೊಲ್ಯೂಷನ್ ಏನು ಅಂತ ನೀವು ಇದನ್ನ ಮಲ್ಟಿಪಲ್ ಚಾಯ್ಸ್, ಸೊ ನೀವು ಇದನ್ನ ಆಯ್ಕೆ ಮಾಡ್ಬೇಕು. ರೋಹಿತ್ ಪ್ರಭು ರೆಡಿ? ಮಲ್ಟಿಪಲ್ ಚಾಯ್ಸ್ ಮಕ್ಕಳಿಗೆಲ್ಲರಿಗೂ. ಫಸ್ಟ್ ಆಪ್ಷನ್ ಆಹಾರ, ಆಪ್ಷನ್ ಎ. ಆಪ್ಷನ್ ಬಿ ಧನ, ಸಂಪತ್ತು. ಆಪ್ಷನ್ ಸಿ ಆಹಾರ ಕುಕ್ ಮಾಡೋರು ಯಾರು ಬೇಕಲ್ಲ, ಹೆಂಡತಿ. ಆಪ್ಷನ್ ಡಿ ಅಜ್ಞಾನ. ಅಜ್ಞಾನ ಹೆಸರೇನು? ಶ್ರಾವಣಿ. ಏನು? ಸೊ ವೆರಿ ತುಂಬಾ ಉತ್ತಮವಾದಂತ ಉತ್ತರ ಕೊಡ್ತಿದ್ದಾಳೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವಳೆ ನೋಡಿ. ಹೇಳ್ತಾ ಇದ್ದಾಳೆ ನಿಜವಾದ ಪ್ರಾಬ್ಲಮ್ ಏನಂತ ಎಲ್ಲರಿಗೂ ಗೊತ್ತಿದೆ, ಹಸಿದೆ, ದಾರಿದ್ರ್ಯ ಇದೆ. ಆದ್ರೆ ನಿಜವಾದ ಸೊಲ್ಯೂಷನ್, ಯಾಕೆ ದುಃಖ ಬರ್ತಾ ಇದೆ? ಅದು ಅಜ್ಞಾನದಿಂದ ಪಾಪ ಮಾಡ್ತೀವಿ, ಆ ಪಾಪದ ಫಲ ಈಗ ಬರ್ತಾ ಇದೆ ದುಃಖ. ಅದಕ್ಕೋಸ್ಕರ ಅಜ್ಞಾನವನ್ನ ದೂರ ಮಾಡ್ಬೇಕು ಅಂತ ಹೇಳಿ ಅವನು ಕೇಳ್ತಾ ಇಲ್ಲ. ಏನಂತ ಕೇಳ್ತಾ ಇದ್ದಾನೆ? ಸೊ ಕೆಲವು ಬಾರಿ ನಮ್ಮ ಪ್ರಾಬ್ಲಮ್ ಏನಂತ ಗೊತ್ತಿರುತ್ತೆ, ಅದೇ ಸೊಲ್ಯೂಷನ್ ಏನಂತ ಗೊತ್ತಿರೋದಿಲ್ಲ. ಆ ಸೊಲ್ಯೂಷನ್ ಭಗವಂತನ ಗೊತ್ತಿರುತ್ತೆ. ಆದ್ರೆ ಈಗ ಇವನಿಗೆ ಮುಂದೆ ಇವನು ಹೋಗಿ ಭಿಕ್ಷೆ ಬೇಡ್ತಾ ಇದ್ದ. ಆಮೇಲೆ ಒಂದು ದಿನ ಬಂದು ಏನು ಆಗ್ತಾನೆ ಇಲ್ಲ ಪರಿವರ್ತನೆ. ಭಗವಂತ ಏನು ಮ್ಯಾಜಿಕ್ ಮಾಡ್ತಾನೆ ಇಲ್ಲ. ಎಷ್ಟು ವರ್ಷದಿಂದ ಜಪ ಮಾಡ್ತಾ ಇದ್ದೀನಿ, ಎಷ್ಟೋ ದಿನದಿಂದ ಸೇವೆನ ಮಾಡ್ತಾ ಇದ್ದೀನಿ, ಮಂದಿರ ಗುಡ್ಸಿ 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 ಕೈಯೆಲ್ಲ ನಾನು ಸಣ್ಣ ಹುಟ್ಟಿದ್ದೇನೆ. ಜಗನ್ನಾಥ ದೊಡ್ಡವನಾಗ್ತಿದ್ದಾನೆ, ಆದ್ರೆ ನಾವು ತಿನ್ನಿಸ್ತಾ ಇದೀವಿ. ಆದ್ರೆ ನಾನು ಮಾತ್ರ ನನ್ಗೆ ಭಗವಂತ ಏನು ತೋರಿಸ್ತಾನೆ ಇಲ್ಲ ಕೃಪೆ. ಈ ರೀತಿ ಇವನಿಗೆ ಕೆಲವು ದಿನ ಇದ್ದ ಜಗನ್ನಾಥಪುರಿನಲ್ಲಿ, ಇವನ ಮನಸ್ಸಿನಲ್ಲಿ ಈ ರೀತಿ ಅನ್ನಿಸ್ತಾ ಇತ್ತು. ಆಮೇಲೆ ಒಂದಿನ ಹೋಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ನೀವು ನನಗೆ ವರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಕಣ್ಣು ಮುಂದೆ ಪ್ರಾಣ ಬಿಟ್ಬಿಡ್ತೇನೆ. ನಿಮ್ಮ ಕಣ್ಣು ಮುಂದೆ ನಾನು ಏನ್ ಮಾಡ್ತೇನೆ? ಬಿಟ್ಬಿಡ್ತೇನೆ. ಈ ರೀತಿ ಅನ್ಕೊಂಡು ಅವನು ಉಪವಾಸ ಪ್ರಾರಂಭ ಮಾಡಿದ. ಇದೇ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು, ಇದು ಜಗನ್ನಾಥಪುರಿನಲ್ಲಿ ಈ ರೀತಿ ನಡೀತಾ ಇದೆ. ಶ್ರೀ ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿನಲ್ಲೇ ಇದ್ದಾರೆ, ಅವರ ಭಕ್ತರ ಸಮೂಹದಲ್ಲಿದ್ದಾರೆ.
ಆ ಭಕ್ತರ ಸಮೂಹದಲ್ಲಿ ಒಳ್ಳೆ ಕೀರ್ತನೆ ನಡೀತಾ ಇತ್ತು. ತಕ್ಷಣ ಶ್ರೀ ಚೈತನ್ಯ ಮಹಾಪ್ರಭು ಒಂದು ಕ್ಷಣ ಮೌನರಾಗ್ಬಿಡ್ತಾರೆ. ಅವರ ಹೃದಯದಲ್ಲಿ ವ್ಯಥೆ ಬರ್ತಾ ಇದೆ. ಇದನ್ನ ನೋಡಿದ ತಕ್ಷಣ ಎಲ್ಲರಿಗೂ, ಎಲ್ಲ ಸಂಗಡಿಗರಿಗೆ, ಭಕ್ತರಿಗೆ ಎಲ್ಲರಿಗೂ ಆಶ್ಚರ್ಯ. ಏನಾಗೋಯ್ತು ತಕ್ಷಣ ಶ್ರೀ ಚೈತನ್ಯ ಮಹಾಪ್ರಭುಗೆ? ಅವನಿಗೆ ಏನ್ ಅನ್ನಿಸ್ತಾ ಇದೆ, ಬ್ರಾಹ್ಮಣನ್ಗೆ ಜಗನ್ನಾಥ ಏನು ಕೃಪೆ ತೋರಿಸ್ತಾ ಇಲ್ಲ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಇಲ್ಲಿ ಕುತ್ಕೊಂಡಿರೋರಿಗೆ ತಕ್ಷಣ ವ್ಯಥೆ. ಕೆಲವು ಬಾರಿ ನಮ್ಗೆ ಅನ್ನಿಸ್ತಾ ಇದೆ, ನಾನು ಎಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೆ ಭಗವಂತ ಏನು ನನ್ನ ಪ್ರಾರ್ಥನೆ ಸ್ವೀಕಾರನೇ ಮಾಡ್ತಾ ಇಲ್ಲ, ಏನು ರೆಸ್ಪಾನ್ಸೇ ಬರ್ತಾ ಇಲ್ಲ. ನಾನು ಎಷ್ಟೊಂದು ಮೆಸೇಜ್ ಕಳಿಸ್ತಾ ಇದ್ದೀನಿ, ಆ ಮೆಸೇಜ್ಗಳಿಗೆ ರಿಪ್ಲೈಯೇ ಇಲ್ಲ. ಕಾಲ್ ಮಾಡ್ತಾ ಇದ್ದೀನಿ, ಎಲ್ಲ ಮಿಸ್ಡ್ ಕಾಲೇ ಆಗ್ತಾ ಇದೆ, ಒಂದ್ಸಲೂ ಪಿಕಪ್ಪೇ ಮಾಡ್ತಾ ಇಲ್ಲ ಭಗವಂತ. ಸೊ ಈ ರೀತಿ ಎಲ್ಲ ನನ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ಜಗನ್ನಾಥ ಶ್ರೀ ಚೈತನ್ಯ ಮಹಾಪ್ರಭು ಅವರ ಅಭಿನ್ನ. ಆ ಪ್ರಾರ್ಥನೆ ಚೈತನ್ಯ ಮಹಾಪ್ರಭು ಗೊತ್ತಾಯ್ತು. ಚೈತನ್ಯ ಮಹಾಪ್ರಭು ತಕ್ಷಣ ಕೆಲವು ಬಾರಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ, ಆದ್ರೆ ನಮ್ಗೆ ಅನ್ನಿಸ್ತಾ ಇದೆ ಭಗವಂತ ನನ್ನ ಜೊತೆ ಅವ್ರು ಪ್ರತಿಸ್ಪಂದಿಸ್ಬೇಕು ಅಂತ. ಆದ್ರೆ ಭಗವಂತನ ಪ್ರತಿಸ್ಪಂದನೆ ಹೇಗಿದೆ, ರೆಸಿಪ್ರೊಕೇಶನ್, ಅದು ಕೆಲವು ಬಾರಿ ನಮಗೆ ನಮ್ಮ ಜಡಮತಿಯಿಂದ ಅರ್ಥ ಆಗೋದಿಲ್ಲ. ಯಾವ್ದಿಂದ ಅರ್ಥ ಆಗೋದಿಲ್ಲ? ನಮ್ಗೆ ಅನ್ನಿಸ್ತಾ ಇದೆ ಭಗವಂತ ಇದೇ ರೀತಿ ಮಾಡ್ಬೇಕು. ಸೊ ಈಗ ಆದ್ರೆ ಭಗವಂತನ ಎಲ್ಲಾ ಪ್ರಾರ್ಥನೆಗಳು ಭಗವಂತನ ಹತ್ರ ಹೋಗ್ತಾ ಇದೆ. ಎಷ್ಟು ನಮ್ರತೆ, ಎಷ್ಟು ಸಹಿಷ್ಣುತೆ, ಎಷ್ಟು ಭಕ್ತಿ ಭಾವನೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟು ಹೋಗುತ್ತೆ. ಎಷ್ಟು ದೂರ ಹೋಗುತ್ತೆ, ಎಷ್ಟು ಅದರಲ್ಲಿ ಫ್ಯೂಯಲ್ ಇದೆ, ಗಾಡಿ ಎಷ್ಟು ಮುಂದೆ ಹೋಗುತ್ತೆ, ಎಷ್ಟು ಪೆಟ್ರೋಲ್ ಇದೆ ಅಷ್ಟು ಹೋಗುತ್ತೆ. ಅದೇ ನಮ್ಮ ಪ್ರಾರ್ಥನೆಯಲ್ಲಿ ಪೆಟ್ರೋಲ್ ಯಾವುದು? ಭಕ್ತಿ. ಆ ಭಕ್ತಿ ಫ್ಯೂಯಲ್ ಎಷ್ಟಿದೆ ಅಷ್ಟು ಮುಂದೆ ಹೋಗಿರುತ್ತೆ ಗಾಡಿ, ಅಷ್ಟು ಭಗವಂತ ಹತ್ರ ಹೋಗಿರುತ್ತೆ. ಈಗ 7 ದಿನ ಆಗೋಯ್ತು, ಈ ಬ್ರಾಹ್ಮಣ ಉಪವಾಸದಲ್ಲಿ ಇದ್ದಾನೆ. ಜಗನ್ನಾಥ್ ನಗ್ತಾ ಇದ್ದಾರೆ, ಅವ್ರಿಗೆ ಚಪ್ಪನ್ ಹೋಗಿ ಬರ್ತಾ ಇದೆ. ಬ್ರಾಹ್ಮಣ ನೋಡ್ತಾ ಇದ್ದಾನೆ. 7 ದಿನ ಉಪವಾಸ ಆಯ್ತು. ಆಮೇಲೆ ಇವನು ತುಂಬಾ ಇನ್ನೂ ವೀಕ್ ಆಗೋಗ್ಬಿಟ್ಟಿದ್ದಾನೆ. ಆಮೇಲೆ ಇವನ್ಗೆ ಅನ್ನಿಸ್ತು, ಈಗ ಆಗೋಯ್ತು, ನಾನೀಗ ಈಗ ಕೊನೆಯ ಸಮಯ ಬಂದಿದೆ, ನಾನು ಹೋಗಿ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವನು ಸಮುದ್ರದ ತೀರದ ಹತ್ರ ಹೋಗ್ತಾ ಇರ್ತಾನೆ. ಸಮುದ್ರದ ತೀರದ ಹತ್ರ ಹೋಗಿ ಕೊನೆಯಲ್ಲಿ ಅವನು ಸಮುದ್ರದ ತೀರದಲ್ಲಿ ನಿಂತ್ಕೊಂಡು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಈಗ ಧುಮುಕ್ಬೇಕು. ಆ ಸಮಯದಲ್ಲಿ ತಕ್ಷಣ ಸಮುದ್ರದ ಮಧ್ಯದಿಂದ ಒಂದು ಅಲೆಯ ಮಧ್ಯದಿಂದ ಒಬ್ಬ ತುಂಬಾ ವಿಶಾಲವಾಗಿರುವಂತಹ ಬೃಹತ್ ಆಕಾರದ ಒಂದು ವ್ಯಕ್ತಿ ಸಮುದ್ರದಿಂದ ಆಚೆ ಬರ್ತಾನೆ. ಯಾರು ಬಂದ್ರು? ಇವನು ಆಚೆ ಬಂದಿದ ತಕ್ಷಣ, ಆಚೆ ಬಂದು ನಡ್ಕೊಂಡು ಬಂದು ಒಂದು ಸಾಮಾನ್ಯವಾದಂತಹ ವ್ಯಕ್ತಿಯ ಆಕಾರ ತಗೊಳ್ತಾನೆ. ಆಕಾರ ತಗೊಂಡು ಅವನು ನಡೀತಾ ಇರ್ತಾನೆ ಮುಂದೆ. ಏನು ನಡೀತಾ ಇರುವಾಗ ಈ ಬ್ರಾಹ್ಮಣನಿಗೆ ಅನ್ನಿಸ್ತು, ಜಗನ್ನಾಥ್ ಬಂದಿದ್ದಾರೆ, ಈಗ ನಾನು ಜಗನ್ನಾಥ ಅವನು ಅದ್ರ ನನ್ನನ್ನು ಬಿಟ್ಟು ಓಡೋಗ್ತಾ ಇದಾರೆ. ಇವನು ಓಡೋದು ಸ್ಟಾರ್ಟ್ ಮಾಡ್ತಾನೆ, ಓಡ್ತಾ ಆದ್ರೆ ಅವನು ಹಿಂದೆ ತಿರುಗಿ ಹೇಳ್ತಾನೆ, ಯಾಕೆ ನನ್ನ ಹಿಂದೆ ಓಡ್ತಾ ಇರೋದು ಅಂತ, ಏನ್ ಬೇಕಿತ್ತು ನಿನಗೆ? ಕೆಲವು ಬಾರಿ ಭಗವಂತ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ತೀವಿ ನಾವು? ಭಗವಂತ ಇಲ್ಲ ಅಂತ ಹೇಳ್ಬಿಡ್ತಾರೆ, ಬರೀ ಕಲ್ಲು ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತ ನಾನು ಹೇಳಿರೋದು ಏನು ಕೇಳ್ತಾನೆ ಇಲ್ಲ, ಏನು ಉತ್ತರ ಕೊಡ್ತಾ ಇಲ್ಲ ಅಂತ. ಕೆಲವು ಬಾರಿ ಭಗವಂತನ ನಿಶ್ಶಬ್ದತೆಯನ್ನ ನಾವು ಭಗವಂತ ಇಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಭಗವಂತನ ಉತ್ತರ ತಿಳ್ಕೊಳ್ಳೋದು ಯಾರು ಭಕ್ತರಿರ್ತಾರ ಅವ್ರಿಗೆ ಭಗವಂತನ ಮಾತು, ಭಗವಂತನ ಕ್ರಿಯೆ ಅರ್ಥ ಆಗುತ್ತೆ. ಭಗವಂತ ಎಲ್ಲ ಹೇಳ್ತಾರೆ ಇದನ್ನ,
ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇದ್ರೆ ಯಾವ್ದರಿಂದ ಸಾಧ್ಯ ಆಗುತ್ತೆ? ಬರೀ ಭಕ್ತಿಯಿಂದ. ಎಲ್ಲಿ ಹೇಳ್ತಾರೆ ಭಗವಂತ? ಭಕ್ತ್ಯಾಮಾಂ ಅಭಿಜಾನಾತಿ. ಬರೀ ಭಕ್ತಿಯಿಂದ ಮಾತ್ರ ನನ್ನ ಕ್ರಿಯೆಗಳನ್ನು, ನನ್ನ ಮಾತುಗಳೆಲ್ಲ ಅರ್ಥ ಆಗುತ್ತೆ. ಈ ರೀತಿ ಹೇಳಿ ಈಗ ಒಬ್ಬ ತುಂಬಾ ದೊಡ್ಡ ಶರೀರದಲ್ಲಿ ಇರೋನ್ ಬದ್ನಲ್ಲ, ಇವನು ಕೇಳ್ತಾನೆ ಯಾರು, ಏನಾಗ್ಬೇಕಿತ್ತು ಅಂತ. ಅವನು ಹೇಳ್ತಾನೆ, ಆ ವ್ಯಕ್ತಿ ಹೇಳ್ತಾನೆ, ನನ್ನ ಪರಿಚಯ ತಿಳ್ಕೊಂಡು ನೀನ್ ಏನ್ ಮಾಡ್ಬೇಕಾಗುತ್ತೆ, ನಿನ್ಗೇನ್ ಬೇಕಿದೆ ಹೇಳು. ಈ ರೀತಿ ಆ ವ್ಯಕ್ತಿ ಹೇಳ್ತಾನೆ. ಇದನ್ನ ಹೇಳಿದ ತಕ್ಷಣ ಈಗ ಅವನು ಹೇಳ್ತಾನೆ, ನಾ 7 ದಿನದಿಂದ ಏನ್ ಮಾಡ್ತಾ ಇದ್ದೀನಿ, ಉಪವಾಸ ಇದ್ದೇನೆ. ನನ್ನ ಈ ದಾರಿದ್ರ್ಯತೆಯನ್ನು ದೂರ ಮಾಡೋದಕ್ಕೆ ನಾನು ಈ ಜಗನ್ನಾಥಪುರಿನಲ್ಲಿ ಬಂದಿದ್ದೀನಿ. ಈಗ ನನಗೆ ಪರಿಹಾರ ಬೇಕು. ದಯವಿಟ್ಟು ನೀವು ನನ್ನನ್ನು ಈಗ ಮೋಸ ಮಾಡಬೇಡಿ. ದಯವಿಟ್ಟು ನನ್ನ ಪ್ರಾರ್ಥನೆಯನ್ನ ನೀವು ಪೂರೈಕೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಬ್ರಾಹ್ಮಣನ ಹತ್ಯೆಗೆ ನೀವೇ ಕಾರಣ ಆಗ್ತೀರಿ. ಸಾಮಾನ್ಯವಾಗಿ ಕೆಲವು ಬಾರಿ ಈಗ ಕೋಪ ಇದೆ, ಯಾರು ಮುಂದೆ ಬರ್ತಾರೋ ಅವ್ರ ಮೇಲೆ. ಈಗ ಇವನು ಹೇಳ್ತಾ ಇದ್ದಾನೆ. ಇದಾದ್ಮೇಲೆ ಆಗ ಈ ಮಹಾಪುರುಷ ಹೇಳ್ತಾನೆ, ಅವನು ಹೇಳ್ತಾನೆ, ಅವನು ಈ ರೀತಿ ಹೇಳಿದ್ಮೇಲೆ ಅವನು ಹೇಳ್ತಾನೆ, ನನ್ನ ಹೆಸರು ವಿಭೀಷಣ್. ಯಾರು? ವಿಭೀಷಣ್. ನಾನು ಈಗ ಜಗನ್ನಾಥರನ್ನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಿಂದಿನ ಎಷ್ಟೊಂದು ಕಾರಣದಿಂದಾನೇ ನಾವು ಈ ಜೀವನದಲ್ಲಿ ದುಃಖ ಯಾಕೆ ಬರುತ್ತೆ ಅಂದರೆ, ಎಂದೇ ಮಾಡಿರುವಂತ ಪಾಪದ ಕರ್ಮದ ಫಲಾನೇ ಈಗ ಬರ್ತಾ ಇದೆ ನಮ್ಮ ಜೀವನದಲ್ಲಿ ದುಃಖವನ್ನು ಕೊಡೋದಕ್ಕೆ. ಈ ದುಃಖ ಎಲ್ಲ ಹೇಗೋಗುತ್ತೆ? ಈ ಕರ್ಮ, ಪಾಪದ ಕರ್ಮ ಹೇಗೋಗುತ್ತೆ? ಯಾರಾದ್ರೂ ಹೇಳ್ಬೋದು? ಪಾಪದ ಕರ್ಮದ ಕೊಡ ಹೇಗೆ ಖಾಲಿ ಆಗುತ್ತೆ? ಒಳ್ಳೆ ಕಾರ್ಯ ಮಾಡಿದ್ರೆ ಪಾಪದ ಕೊಡ ಖಾಲಿ ಆಗ್ಬಿಡುತ್ತೆ. ಓಕೆ, ಒಂದನ್ನು ನಾಮಸ್ಮರಣೆ ಮಾಡಿದ್ರೆ ಹೋಗುತ್ತೆ. ಮತ್ತೆ ಬೇರೆ ಬೇರೆ ಹೇಳಿ, ಏನೆಲ್ಲ ಅನ್ಸುತ್ತೆ ನಿಮ್ಗೆ ಮನಸ್ಸಿನೆಲ್ಲ ಇದೆ ಹೇಳಿ. ಪಶ್ಚಾತ್ತಾಪ ಪಟ್ರೆ ಓಕೆ, ವೆರಿ ಗುಡ್. ಮತ್ತೆ ನೋವು ಅಪಮಾನಗಳನ್ನು ಸಹಿಸಿದ್ರೆ, ಪ್ರಾಯಶ್ಚಿತ್ತ ಪಟ್ರೆ, ಹರಿಭೋ ಏಕಾದಶಿ ಮಾಡಿದ್ರೆ, ವೆರಿ ಗುಡ್. ಎಷ್ಟು ಜನ ಏಕಾದಶಿ ಮಾಡಿದ್ರಿ ನಿನ್ನೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಷ್ಟೋ ಜನ ನಿರ್ಜಲ ಮಾಡಿದ್ದಾರೆ, ಎಷ್ಟೋ ಜನ ಸಜಲ್ ಮಾಡಿದ್ದಾರೆ, ಎಷ್ಟೋ ಜನ ಸಫಲ್ ಮಾಡಿದ್ದಾರೆ, ಎಷ್ಟೋ ಜನ ಸಾಬೂದಾನ ತಿಂದಿದ್ದಾರೆ. ಆದರೆ ಒಟ್ಟಲ್ಲಿ ಆದ್ರೆ ಏಕಾದಶಿ ಮಾಡ್ಬೇಕು. ತಿನ್ರಿ ತಿಂದೇ ಇರಿ, ಆದ್ರೆ ಏಕಾದಶಿ ಮಾಡಿ. ಆದ್ರೆ ಆದಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ತಪಸ್ಸೆ ನಾವು ಮಾಡಬೇಕು. ಅದರಿಂದ ಶುದ್ಧೀಕರಣ ಆಗುತ್ತೆ. ವೆರಿ ಗುಡ್. ಈಗ ನಾರದ ಪುರಾಣದಿಂದ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ಹೇಳುತ್ತೆ, ಈ ಶ್ಲೋಕ ಹೇಳುತ್ತೆ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಆಮೇಲೆ ಹೇಳ್ತಾರೆ, ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಈ ಶ್ಲೋಕ ಹೇಳುತ್ತೆ, ನಾವೇನ್ ಕರ್ಮ ಮಾಡಿದೆಯಲ್ಲ ಅದನ್ನ ಅನುಭವಿಸ್ಲೇಬೇಕು. ಅನುಭವಿಸ್ದೆ ಅದು ಹೋಗೋದಿಲ್ಲ. ಯಾವುದು ಬೀಜ ಬಿತ್ತಿದೀವಲ್ಲ ಆ ಹಣ್ಣು ತಿನ್ಲೇಬೇಕು. ನಾವು ಬೇರೆಯವ್ರಿಗೆ ಕೊಡೋದಕ್ಕಾಗೋದಿಲ್ಲ. ನಾನು ಇದನ್ನ ಬೆಳೆಸಿದೀನಿ, ಇದನ್ನ ತಗೊಳ್ಳಿ ನೀವು ತಿನ್ನಿ. ಯಾವ ಹಣ್ಣು ನಾವು ಯಾವ ಬೀಜ ಬಿತ್ತಿದೀವಲ್ಲ ಆ ಹಣ್ಣು ತಿನ್ಲೇಬೇಕಾಗುತ್ತೆ. ಈಗ ಯಾರಾದ್ರೂ ಕೇಳಿದ್ರೆ ಇದು ಹೆಂಗೆ ಕೊನೆ ಮಾಡೋದು ಹೇಳ್ತಾರೆ, ನಾ ಭಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಯಾರಾದ್ರೂ ಹೇಳ್ಬೋದು? ಈಗ ಸಾಮಾನ್ಯವಾಗಿ ಕೆಲವು ಸಲ ಯಾರತ್ತಾದ್ರೂ ಸಾಲ ತಗೊಂಡಿರ್ತೀರಿ. ಸಾಮಾನ್ಯ ಸಾಲ ತೀರಿಸಬಾರದು ಅಂದ್ರೆ ಜನ ಏನ್ ಮಾಡ್ತಾರೆ? ಊರ್ ಬಿಟ್ಟು ಓಡೋಗ್ಬಿಡ್ತಾರೆ, ಪರಾರಿ. ವೆರಿ ಗುಡ್. ಆಮೇಲೆ ಮತ್ತೇನ್ ಮಾಡ್ತಾರೆ? ನಾಳೆ ಬಾ, ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಅವನು ಹತಾಶನ ಆಗ್ಬಿಡ್ತಾನೆ, ಬಿಟ್ಬಿಡ್ತಾನೆ. ಅರೆ ಇಟ್ಕೊಂಡು ಹೋಗ್ಬಿಡು,
ಆ ರೀತಿ ಹೌದಲ್ಲ. ಕೆಲವು ಬಾರಿ ಮುಂದಿನ ವರ್ಷ ಕೊಡ್ತೇನೆ, ಈಗ ದುಡ್ಡಿಲ್ಲ ಮುಂದಿನ ವರ್ಷ ಕೊಡ್ತೇನೆ, ಈ ರೀತಿ ಅವನು ಆಮೇಲೆ ಏನನ್ಸುತ್ತೆ ಅವನು ಮರ್ತೋಗ್ಬಿಡ್ತಾನೆ ಅಂತ. ಅದೇ ರೀತಿ ಎಲ್ಲರಿಗೂ ಜನರಿಗೂ ಅನ್ಸುತ್ತೆ ತುಂಬಾ ದೀರ್ಘದ ಸಮಯ ಆಗ್ಬಿಟ್ರೆ ನನ್ನ ಕರ್ಮನು ನನ್ನನ್ನು ಮರ್ತು ಬಿಡುತ್ತೆ ಅಂತ. ಹೌದಲ್ಲ. ಕಲ್ಪ ಕೋಟಿ ಶತೈರಪಿ ಅಂತ ಹೇಳ್ತಾರೆ. ಎಷ್ಟೊಂದು ಕಲ್ಪಗಳಾದ್ರು, ಕೋಟಿ ಕಲ್ಪಗಳಾದ್ರು, ಶತಕೋಟಿ ಕಲ್ಪಗಳಾದ್ರೂ ವಾಪಸ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಮಾಡಿದಂಥ ಕರ್ಮಗಳ ಮೇಲೆ ಇನ್ನೆಷ್ಟು ಧ್ಯಾನಪೂರ್ವಕವಾಗಿರ್ಬೇಕು ಇದನ್ನು ಹೇಳ್ತಾರೆ. ಸೊ ಅಂದ್ರೆ ಹೇಗೆ ಕಡಿಮೆ ಆಗುತ್ತೆ? ಹಣ್ಣು ತಿಂದ ಮೇಲೇನೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಹಣ್ಣುಗಳಿದೆ? ಸಾಕಷ್ಟು ಗೋಡೌನ್ ಇದೆ, ಗೋಡೌನ್ ತುಂಬಿಟ್ಟಿದೆ, ಅಷ್ಟಿದೆ. ಈಗ ಇದನ್ನ ಏನ್ ಮಾಡೋದು? ಅಷ್ಟು ತಿಂತ ಇನ್ನೂ ಎಷ್ಟು ಜನ್ಮಗಳು ಪಡೆದ್ರು ಅದು ತಿಂತಾ ಇದ್ರು. ಯಾಕೆಂದ್ರೆ ಪ್ರತಿಯೊಂದು ಜನ್ಮ ಪಡೆಯುವಂತಾರಾಗ್ಲೂ ಇನ್ನು ಕೆಲವು ಬೀಜಗಳನ್ನ ಹಾಕ್ತಾ ಇದೀವಿ, ಅದನ್ನ ಇನ್ನೂ ಬರ್ತಾ ಇದೆ ಹಣ್ಣುಗಳು, ಅದೆಲ್ಲ ಮತ್ತೆ ಗೋಡೌನ್ಗೆ ಹೋಗ್ತಾ ಇದೆ. ಇದು ಯಾವಾಗ ಮುಗಿಯುತ್ತೆ? ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಾಂ ಯಸ್ತ್ವಿಂದ್ರ ಗೋಪ ಮಥವೇಂದ್ರ ಮಹೋಸ್ವ ಕರ್ಮ ಬಂಧಾನುರೂಪ ಫಲಭಾಚನ ಮಾತನೋತಿ. ಕರ್ಮಾಣಿ ನಿರ್ದಹತಿ ಕಿಂತು ಚ ಭಕ್ತಿ ಭಾಜಾಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಈ ಶ್ಲೋಕದ ಅರ್ಥ ಯಾರಾದ್ರೂ ಹೇಳ್ಬೋದ? ಇದು ಎಲ್ಲಿಂದಿದು? ವೆರಿ ಗುಡ್, ಹರಿ ಬಾಲ್. ಇದರ ಅರ್ಥ ಹೇಳಿ. ಹಾ, ಸ್ವಲ್ಪ ಜೋರ ಮೈಕ್ ಇದ್ರೆ ಹೇಳಿ. ಹಾ, ಎಸ್. ಸಣ್ಣ ಹುಳು, ಅದಕ್ಕೆ ಇಂದ್ರ ಗೋಪ ಅಂತಾರೆ. ಆ ಹುಳುವಿನಿಂದ ಹಿಡ್ಕೊಂಡು ಇಂದ್ರನವರೆಗೂ ಎಲ್ಲರೂ ಕರ್ಮ ಬಂಧನದಲ್ಲೇ ಇದ್ದಾರೆ. ಕರ್ಮಾಣಿ ನಿರ್ಧಾರಿ ಕಿಂತು ಭಕ್ತಿ ಭಾಜ, ಯಾರು ಭಕ್ತಿಯಲ್ಲಿ ಇಡುತ್ತಾರೆ ಅವತ್ತು ಕರ್ಮಗಳೆಲ್ಲರೂ ನಾಶವಾಗಿ ಹೋಗ್ತದೆ. ಹಾ, ಸಂಪೂರ್ಣವಾಗಿ. ಇದು ಒನ್ ಸ್ಟಾಪ್ ಸೊಲ್ಯೂಷನ್. ಒಂದು ಸಲ ಪೂರ್ತಿ ಗೋಡೌನ್ಗೆ ಬೆಂಕಿ ಹಚ್ಬಿಟ್ರೆ ಹೆಂಗಾಗತ್ತೆ? ಎಲ್ಲಾನು ಖತಮ್. ಈ ರೀತಿ ಇವನ್ಗೆ ಅನ್ನಿಸ್ತಾ ಇತ್ತು. ಭಗವಂತ ಜಗನ್ನಾಥನ ಅಂತರ ಬೈನಾಡ್ ಬಂದ್ರೆ ನಾನೇನಾಗುತ್ತೆ? ಸಂಪೂರ್ಣ ಇಲ್ಲ ಹೋಗ್ಬಿಡುತ್ತೆ. ಈ ರೀತಿ ಬ್ರಾಹ್ಮಣ ಹೇಳ್ತಾ ಇದ್ದ, ನೀನು ದುಃಖ ನೀನು ಅನುಭವಿಸ್ತಾ ಇದೆಯಲ್ಲ, ಅದು ಇದನ್ನ ಜನ್ಮದ್ದೇ ಬರ್ತಾ ಇರೋದು. ಆದ್ರೆ ನಾನೀಗ ಭಗವಂತ ಜಗನ್ನಾಥನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಬಾ ನೀನು ಹೋಗೋಣ. ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದ. ಕರ್ಕೊಂಡು ಹೋಗ್ತಾ ಇರುವಾಗ ಶ್ರೀ ಚೈತನ್ಯ ಮಹಾಪ್ರಭು ಯಾರ ಜೊತೆ ಇದ್ದಾರೆ? ಅವ್ರ ಭಕ್ತರ ಸಂಘದಲ್ಲಿದ್ದಾರೆ. ಅವರು ಅವರ ಸಂಘದಲ್ಲಿರುವಾಗ ಶ್ರೀ ಚೈತನ್ಯ ಮಹಾಪ್ರಭುಗೆ ಕುತ್ಕೊಂಡಿದ್ರು. ತಕ್ಷಣ ಅವ್ರಿಗೆ ಅನ್ನಿಸ್ತು, ಬಾಗಿಲಿನಲ್ಲಿ ಯಾರೋ ಕಾಯ್ತಾ ಇದ್ದಾರೆ, ಗೋವಿಂದ ಯಾರು ನೋಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ಆಮೇಲೆ ಗೋವಿಂದ ನೋಡ್ಬಿಟ್ಟು ಹೇಳ್ತಾನೆ, ಇಬ್ರು ಬ್ರಾಹ್ಮಣರು ನಿಂತಿದ್ದಾರೆ ಅಂತ. ಆಮೇಲೆ ಅವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಈ ರೀತಿ ಹೇಳಿದ್ಮೇಲೆ ಒಬ್ಬ ಬ್ರಾಹ್ಮಣ ಶ್ರೀ ಚೈತನ್ಯ ಮಹಾಪ್ರಭು ಪಕ್ಕನೆ ಬಂದು ಕುತ್ಕೊಳ್ತಾರೆ, ಮತ್ತೊಬ್ಬ ಬ್ರಾಹ್ಮಣ ದೂರದಲ್ಲಿ ಇರ್ತಾನೆ. ಈಗ ಈ ಶ್ರೀ ಚೈತನ್ಯ ಮಹಾಪ್ರಭು ಇವನ ಹತ್ರ ತುಂಬಾ ಎಷ್ಟೊಂದು ಅದ್ಭುತವಾದಂತಹ ಪ್ರೀತಿಯ ಸಂಬಂಧ ವ್ಯಕ್ತಪಡಿಸ್ತಾ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಇದು ಈಗ ಶ್ರೀ ಚೈತನ್ಯ ಮಹಾಪ್ರಭು ಎಲ್ಲಿದ್ದಾರೆ? ತೋಟ ಗೋಪಿನಾಥ್ ಮಂದಿರದಲ್ಲಿದ್ದಾರೆ. ತೋಟ ಗೋಪಿನಾಥ್ ಮಂದಿರ ಯಾವುದು? ಎಷ್ಟು ಜನ ಹೋಗಿದ್ರಿ ತೋಟ ಗೋಪಿನಾಥ್ ಮಂದಿರ್? ಜಗನ್ನಾಥ್ಪುರಿನಲ್ಲಿ. ಎಸ್. ಯಾರಿದ್ರು ಅಲ್ಲಿ? ಗದಾಧರ್ ಪಂಡಿತ್ ಇದ್ರು, ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುನ ಇದ್ರು. ಆಗ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಬಹಳ ಎಷ್ಟೋ ದಿನ ಆಗೋಗಿತ್ತು ನಿಮ್ಮನ್ನ ನೋಡಿ. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇರೋದು ಯಾರಿಗೆ? ಆ ಬ್ರಾಹ್ಮಣ ಇದ್ದಾನೆ, ಆದ್ರೆ ಬ್ರಾಹ್ಮಣನ ರೂಪದಲ್ಲಿದ್ದಾನೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ.
ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದಾರೆ, ನಿನ್ನನ್ನು ನೋಡಿ ಎಷ್ಟೋ ದಿನ ಹೋಗಿತ್ತು. ಹೇಗೆ ಒಬ್ಬ ತಂದೆ ತುಂಬಾ ದೂರದಿಂದ ಮಗ ಬಂದಿದ್ದಾನೆ ಬೇರೆ ಊರಿಂದ, ಹೇಗಿರುತ್ತೆ, ಎಷ್ಟೊಂದು ಆತ್ಮೀಯತೆ ಇರುತ್ತೆ, ಪ್ರೀತಿ ಇರುತ್ತೆ. ಸೊ ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ವಿಭೀಷಣನನ್ನ ಸ್ವಲ್ಪ ಪ್ರೀತಿಯನ್ನ ತೋರಿಸ್ತಾ ಮಾತಾಡ್ತಾ ಇದ್ದಾರೆ. ಎಷ್ಟೊಂದು ಕಣ್ಣೀರು ಸುರಿಸ್ತಾ ಇದ್ದಾರೆ. ಆಮೇಲೆ ಅವರನ್ನ ಸವರ್ತಾ ಇದ್ದಾರೆ, ಕ್ಷೇಮವನ್ನ ವಿಚಾರ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರ ಪಕ್ಕದಲ್ಲಿ ಯಾರು ಕುತ್ಕೊಂಡಿದ್ದಾರೆ ಅವ್ರಿಗೇನ್ ಗೊತ್ತಾಗ್ತಾ ಇಲ್ಲ, ಯಾರು ಇವ್ರು ಬಂದಿರೋದು, ನಾ ಇವ್ರ ಮುಖ ಒಂದ್ಸಲನೂ ನೋಡಿಲ್ಲ. ಆದರೆ ಈ ರೀತಿ ತಿಳ್ಕೊಳ್ತಾ ಇದ್ದಾರೆ. ಇದಾದ್ಮೇಲೆ ಶ್ರೀ ಚೈತನ್ಯ ಮಹಾಪ್ರಭು ಅವ್ರಿಗೆ ಪಕ್ಕದಲ್ಲಿ ಕುತ್ಕೊಂಡಿರೋರ್ಗೆ ಹೇಳ್ತಾ ಇದ್ದಾರೆ, ಈಗ ತುಂಬಾ ಮುಖ್ಯವಾಗಿರುವಂತ ಇಷ್ಟೊಂದು ವಿಷಯಗಳು ನಿಮಗೆ ಗೊತ್ತಾಗುತ್ತೆ, ಈಗ ಸ್ವಲ್ಪ ಧ್ಯಾನಪೂರ್ವಕ ಕೇಳಿಸ್ಕೊಳ್ಳಿ. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿಯ ಬ್ರಾಹ್ಮಣ ನಿಂತಿದ್ದಾನಲ್ಲ, ಅವನು ಎಷ್ಟೊಂದು ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಬಡತನದಿಂದ ಅವನ ವಿವೇಕ ಬುದ್ಧಿ ಹೋಗ್ಬಿಟ್ಟಿದೆ, ಅವನ ಜ್ಞಾನ ಅಪಹೃತ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅವನ ಕಷ್ಟಗಳಿಗೆ ಜಗನ್ನಾಥನನ್ನ ದೂಷಣೆ ಮಾಡ್ತಾ ಇಲ್ಲಿಗೆ ಬಂದಿದ್ದಾನ ಅವನು. ಈ ರೀತಿ ಹೇಳ್ತಾರೆ ಶ್ರೀ ಚೈತನ್ಯ ಅವರು ಹೇಳ್ತಾರೆ, ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವನೇ ಈ ರೀತಿ. ತಮ್ಮ ತಪ್ಪನ್ನ ಅವ್ರು ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ. ತಪ್ಪು ಮಾಡಿದ್ಮೇಲೆ ಅದನ್ನ ಯಾರಿಗೆ ದೂಷಿಸ್ತಾರೆ, ಬೇರೆಯವ್ರಿಗೆ ದೂಷಿಸ್ತಾರೆ. ಕೊನೆಗೆ ಯಾರು ಸಿಕ್ಕಿಲ್ಲ ಅಂದ್ರೆ ಭಗವಂತನ ದೂಷಿಸ್ತಾರೆ. ಆಮೇಲೆ ಆದ್ರೆ ದುಃಖ ಬಂದಿರೋದು ಪಾಪದ ಕರ್ಮದ ಫಲದಿಂದ, ಆದ್ರೆ ದೂಷಣೆ ಬರುತ್ತೆ ಯಾರಿಗೆ, ಭಗವಂತನಿಗೆ. ಸುಖ ಬಂದಾಗ ಏನ್ ಮಾಡ್ತಾರೆ, ನಾನ್ ಮಾಡಿರೋದು ಎಲ್ಲ ನನ್ನಿಂದ ನಡೀತಾ ಇದೆ, ನಾನು ಇರ್ಲಿಲ್ಲ ಅಂದ್ರೆ ನಡೀತಾನೆ ಇರ್ಲಿಲ್ಲ. ಈ ಭಾವನೆ ಇದು ಸಾಮಾನ್ಯವಾಗಿ ಮನುಷ್ಯನ ಸೈಕಾಲಜಿ ಈ ರೀತಿ ಇರುತ್ತೆ ಹೇಳ್ತಾ ಇದ್ದಾರೆ. ಸುಖ ಬಂದಾಗ ಜೀವನದಲ್ಲಿ ಎಲ್ಲ ಒಳ್ಳೇದು ನಡೀತಾ ಇರುವಾಗ ಅಹಂಕಾರ ಬೆಳೆಯುತ್ತೆ. ಆದ್ರೆ ಯಾವಾಗ ದುಃಖ ಬಂದಾಗ ತಕ್ಷಣ ದೋಷಾರೋಪಣೆ ಪ್ರಾರಂಭ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ಇವನು 7 ದಿನದಿಂದ ಉಪವಾಸ ಮಾಡ್ತಾ ಇದ್ದಾನೆ. ಶ್ರೀ ಚೈತನ್ಯ ಮಹಾಪ್ರಭು ಗೊತ್ತಿದೆ. ಯಾಕೆ ಹೇಗೆ ಗೊತ್ತಿದೆ? ಯಾಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಯಾರು? ಸಾಕ್ಷಾತ್ ಶ್ರೀಕೃಷ್ಣ ಜಗನ್ನಾಥ್, ಎಲ್ಲರ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಭಗವಂತನಿಗೆಲ್ಲ ಗೊತ್ತಿದೆ. ಈಗ ಬ್ರಾಹ್ಮಣನಿಗೆ ತುಂಬಾ ಪ್ರಿಯರಾಗಿದ್ದಾರೆ ಜಗನ್ನಾಥ್. ಜಗನ್ನಾಥ್ ಏನ್ ಬೇಕಾದ್ರೂ ಮಾಡ್ಬೋದು ಜೀವನದಲ್ಲಿ. ಇವನ ಭಗವಂತನ ದರ್ಶನ ಮಾತ್ರದಿಂದ ಇವನ ದಾರಿದ್ರ್ಯ ಹೋಗ್ಬಿಟ್ಟಿದೆ. ಯಾವ್ದಿಂದ ಹೋಗಿದೆ? ಬರೀ ದರ್ಶನ ಮಾತ್ರದಿಂದ ಇವನ ದಾರಿದ್ರ್ಯತೆ ಹೋಗಿದೆ. ಅದಕ್ಕೋಸ್ಕರ ವಿಭೀಷಣ್, ನೀನು ಇವನಿಗೆ ಅಪಾರವಾದಂತ ಧನ ಸಂಪತ್ತು ಕೊಟ್ಬಿಡು ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ರು. ಅವನಿಗೆ ಸಂತೋಷ ಪಡಿಸು. ಈ ರೀತಿ ಯಾರು ಹೇಳಿದ್ರು? ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ. ಆಗ ಆ ಬ್ರಾಹ್ಮಣ ಅವನು ಹೇಳ್ತಾ ಇದ್ದಾನೆ, ನಿಮ್ಮ ಆದೇಶ ಅದನ್ನ ಪೂರೈಸ್ತೀನಿ. ಈ ರೀತಿ ಇಬ್ರು ಬ್ರಾಹ್ಮಣರು ನಮಸ್ಕಾರ ಮಾಡಿ ಅವ್ರು ಹೋಗ್ತಾ ಇದ್ರು. ಈ ರೀತಿ ಹೋಗ್ತಾ ಇರುವಾಗ ಅಕ್ಕಪಕ್ಕ ಕೂತ್ಕೊಂಡು ಏನ್ ನಡೀತಾ ಇದೆ ಗೊತ್ತಿಲ್ಲ ಅವರು. ಇದಾದ್ಮೇಲೆ ಆ ಬ್ರಾಹ್ಮಣ ನಿಂತಿದ್ನಲ್ಲ, ಆ ಬ್ರಾಹ್ಮಣ ಈ ವಿಭೀಷಣನಿಗೆ ಕರೆದು ಕೇಳ್ತಾ ಇದ್ದಾನೆ, ಆ ಸನ್ಯಾಸಿ ಇದ್ನಲ್ಲ ಯಾರವರು? ಯಾರವರು? ನೀವು ಹೇಳ್ತಾ ಇದ್ರಿ ಜಗನ್ನಾಥನ್ ಮಂದಿರಕ್ಕೆ ಹೋಗ್ಬೇಕು, ದರ್ಶನ ಮಾಡ್ತೀರಿ ಅಂತ, ನೀವು ಇಲ್ಲಿ ಬಂದ್ಬಿಟ್ಟಿದ್ರಿ. ಆಮೇಲೆ ಅವ್ರು ಹೇಳ್ತಾ ಇದ್ರು ಏನೋ ದುಡ್ಡು ಸಂಪತ್ತು ಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಆಮೇಲೆ ಸೊ ಈ ರೀತಿ ಅವನು ಕೇಳ್ತಾ ಇದ್ದಾನೆ, ನನ್ಗೆ ನೀವು ಮೋಸ ಮಾಡ್ಬಿಡಿ, ದಯವಿಟ್ಟು ಎಲ್ಲ ಪೂರ್ತಿ ಸರಿಯಾಗಿ ಹೇಳ್ಬಿಡಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ತಕ್ಷಣ ಕಾಲ್ ಬಿದ್ಬಿಡ್ತಾನೆ, ದಯವಿಟ್ಟು ನನಗೆ ಏನು ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಆಗ ಆ ವಿಭೀಷಣ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಓ ಮೂರ್ಖ ಬ್ರಾಹ್ಮಣನೇ, ನಿನ್ಗೆ ಮಂದು ಬುದ್ಧಿ ಬಂದಿದೆ. ನೀನು ಸಾಕ್ಷಾತ್ ನೋಡಿರೋರೆ ಜಗನ್ನಾಥ್ ಇಲ್ಲಿ. ಈಗ ಒಂದು ಆಶ್ಚರ್ಯ ಪಡ್ತಾರೆ, ಸನ್ಯಾಸಿ ಸಾಕ್ಷಾತ್ ಜಗನ್ನಾಥ್.
ನಿನಗೆ ಎಷ್ಟೊಂದು ಸಂಪತ್ತು ಪಡಿಬೇಕು ಅಂತ ಆಸೆ ಇತ್ತಲ್ಲ, ಅದು ಪೂರ್ಣ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾನು ನಿನ್ನನ್ನ ದ್ರವಿಡ ದೇಶಕ್ಕೆ ಕರ್ಕೊಂಡೋಗಿ ಸಾಕಷ್ಟು ಧನ ನಿಂಗೆ ಕೊಡ್ತಾ ಇದ್ದೀನಿ, ನೀನು ಚಿಂತೆ ಮಾಡಬೇಡ, ಈ ರೀತಿ ಹೇಳ್ತಾ ಇದ್ದಾರೆ. ಈಗ ಇವನಿಗೆ ಅನ್ನಿಸ್ತು, ನನ್ನ ಮಂದು ಬುದ್ಧಿ, ನನಗೆ ಅಜ್ಞಾನದಿಂದ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನಿಗೀಗ ಪಶ್ಚಾತ್ತಾಪ ಆಗೋ ಪ್ರಾರಂಭ ಆಗ್ತದೆ. ಅವನ ತಲೆ ಬಡ್ಕೊಳ್ತಾನ, ಆಮೇಲೆ ಹಳದ್ ಪ್ರಾರಂಭ ಮಾಡ್ತಾನೆ. ಆಮೇಲೆ ತಕ್ಷಣ ಅವನು ಮತ್ತೊಂದು ಪ್ರಾರ್ಥನೆ ಮಾಡ್ತಾನೆ, ಜಗನ್ನಾಥ್ ಮುಂದೆ ಇದ್ರು ನನಗೆ ದರ್ಶನ ಮಾಡಿದ್ರು ಜಗನ್ನಾಥ್ ಅಂತ ಗೊತ್ತಾಗಿಲ್ಲ, ದಯವಿಟ್ಟು ನನಗೆ ಮತ್ತೊಂದ್ಸಲ ಕರ್ಕೊಂಡೋಗಿ ನಾನು ಅವ್ರ ದರ್ಶನ ಮತ್ತೊಮ್ಮೆ ಮಾಡಬೇಕು, ಶ್ರೀ ಚೈತನ್ಯ ಮಹಾಪ್ರಭು ದರ್ಶನ ಮಾಡಬೇಕು. ನಾನು ಅಜ್ಞಾನದಿಂದ ನನಗೆ ಗೊತ್ತಾಗಿದೆ, ಆದ್ರೆ ನನಗೆ ಮತ್ತೊಂದು ಈ ಅವಕಾಶ ಕೊಡಿ. ಈ ರೀತಿ ಅವನು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇಬ್ರು ಬರ್ತಾರೆ ಮತ್ತೆ ವಾಪಸ್. ಇಬ್ರು ಬಂದು ಶ್ರೀ ಚೈತನ್ಯ ಮಹಾಪ್ರಭು ಹತ್ರ ಇಬ್ರು ಬಂದು ಕೇಳ್ತಾರೆ. ಆಗ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಅರೆ ಮತ್ತೆ ವಾಪಸ್ ಬಂದ್ಬಿಟ್ರಿ, ಆಲ್ರೆಡಿ ರಿಟರ್ನ್ ಫ್ಲೈಟ್ ತಗೊಂಡಿದ್ರಿ, ಯಾಕೆ ವಾಪಸ್ ಬಂದಿದ್ದು ಅಂತ. ಆಗ ವಿಭೀಷಣ್ ಹೇಳ್ತಾನೆ, ಅವನಿಗೆ ಕೇಳಿ ಅಂತ ಹೇಳ್ತಾರೆ. ಅವನ್ ಬ್ರಾಹ್ಮಣ ಇದಾನಲ್ಲ, ಅವನಿಗೆ ಕಾರಣ ಕೇಳಿ ಅಂತ. ಆಗ ತಕ್ಷಣ ಬ್ರಾಹ್ಮಣ ಬರ್ತಾನೆ ಶ್ರೀ ಚೈತನ್ಯ ಮಹಾಪ್ರಭು ಮುಂದೆ. ಅವನ್ ಬಂದು ಈ ರೀತಿ ಹೇಳ್ತಾನೆ. ಈ ವಾಕ್ಯ ಇದೆಯಲ್ಲ, ಇದು ತುಂಬಾ ಮುಖ್ಯವಾಗಿದೆ. ಹೇಳ್ತಾ ಇದಾರೆ, ನಾನು ಒಬ್ಬ ದೊಡ್ಡ ಅಜ್ಞಾನಿ, ಅಸಂಖ್ಯಾತ ಜೀವಿಗಳ, ನೀವು ಸಾಕ್ಷಾತ್ ಜಗನ್ನಾಥ್, ಎಲ್ಲರ ಹೃದಯದಲ್ಲಿರುವಂತ ಪರಮಾತ್ಮನೇ, ಆದ್ರೆ ನಾನು ಅಧಮ ಮಹಾಪರಾಧಿ. ನನ್ನ ಹಿಂದಿನ ಕರ್ಮಗಳ ಕಾರಣದಿಂದ ನನಗೆ ಈ ದಾರಿದ್ರ್ಯತೆ ಇದೆ, ಬಡತನ ಇದೆ, ರೋಗಗಳಿದೆ, ಇಷ್ಟೊಂದು ದುಃಖಗಳನ್ನ ಅನುಭವಿಸ್ತಾ ಇದ್ದೀನಿ. ಯಾವುದಕ್ಕೋಸ್ಕರ? ಈಗ ಆದ್ರೂ ಇದೆಲ್ಲ ಇದರಿಂದಾನೇ ನಂಗೆ ಬರ್ತಾ ಇದ್ರು, ಆದ್ರೆ ಅಜ್ಞಾನದಿಂದ ನಾನು ಮತ್ತೆ ನಿಮಗೆ ಇದಕ್ಕೆ ನಿಜವಾದ ಪರಿಹಾರ ಕೇಳಿದೆ, ನಿಜವಾದ ಔಷಧಿ ಕೇಳಿದೆ, ನಾನು ಮತ್ತೇನೋ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಹೇಗೆ ಸಾಮಾನ್ಯವಾಗಿ ಯಾರಾದ್ರೂ ಒಬ್ಬ ರೋಗಿ ಬಂದಿರ್ತಾನೆ, ಪೇಷಂಟ್, ಅವನು ಡಾಕ್ಟರ್ ಹತ್ರ ಹೋಗಿ ಏನ್ ಕೇಳ್ತಾನೆ? ಸಣ್ಣ ಮಗು ಏನಾದ್ರೂ ಹೋದ್ರೆ ಏನ್ ಕೇಳುತ್ತೆ? ಚಾಕ್ಲೇಟ್ ಕೊಡು ಅಂತ ಕೇಳುತ್ತೆ. ಹಲ್ಲು ಬಿದ್ದಿದೆ, ಆದ್ರೆ ಡಾಕ್ಟರ್ ಹತ್ರ ನಂಗೆ ಚಾಕ್ಲೇಟ್ ಕೊಡು, ನನಗೆ ಔಷಧಿ ಬೇಡ, ಹೌದಲ್ಲ? ಅದೇ ರೀತಿ ನಾವೆಲ್ಲರೂ ಭಗವಂತನ ಮುಂದೆ ಸಣ್ಣ ಮಕ್ಕಳು. ನಾವು ಭಗವಂತನ ಹತ್ರ ಹೋದಾಗ ನಮಗೆ ನಾವು ಮೆಡಿಸಿನ್ ಕೇಳೋದಿಲ್ಲ, ಏನ್ ಕೇಳ್ತೀವಿ? ಚಾಕ್ಲೇಟ್ ಕೇಳ್ತೀವಿ. ಆ ಚಾಕ್ಲೇಟ್ ಇಂದಾನೆ ಹಲ್ಲು ಇನ್ನು ಒಳಗಾಗಿದೆ, ಆದ್ರೆ ಇನ್ನು ಚಾಕ್ಲೇಟ್ ಬೇಕು ಅಂತ. ಸೊ ಆ ರೀತಿ ತಪ್ಪಾದ ಬೇಡಿಕೆ ನನ್ನಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ನನಗೆ ಈಗ ನೀವು ದಯವಿಟ್ಟು ಸರಿಯಾದ ಔಷಧಿ ಕೊಡಿ. ನನಗೆ ಗೊತ್ತಾಗಿದೆ ನಾನು ತಪ್ಪು ಮಾಡಿದ್ದೆ ಅಂತ, ಆದ್ರೆ ದಯವಿಟ್ಟು ನನಗೀಗ ನೀವು ನನಗೆ ಏನು ಔಷಧಿ ಬೇಕು ಅದನ್ನ ಕೊಡಿ. ಈಗ ಇಲ್ಲಿ ಏನು ಪರಿವರ್ತನೆ ಆಯ್ತು? ಮೆಚುರಿಟಿ ಬಂತು. ಈಗ ಸಾಮಾನ್ಯವಾಗಿ ಭಗವಂತ ನಮಗೆ ಏನ್ ಕೊಡ್ತಾರೆ? ಕೆಲವು ಬಾರಿ ನಮಗೆ ಅನ್ನಿಸ್ತಾ ಇರುತ್ತೆ, ಭಗವಂತ ಯಾಕೆ ಇದನ್ನ ನಾನು ಕೊಡ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ, ಕೇಳಿ ನಂದು ಬಾಯೆಲ್ಲ ಒಣಗೋಗ್ಬಿಟ್ಟಿದೆ, ಆದ್ರೂ ಭಗವಂತ ಏನು ಕೊಡ್ತಾನೆ ಇಲ್ಲ ನನಗೆ. ಭಗವಂತ ನಾವು ಕೇಳೋದೆಲ್ಲ ಕೊಡೋದು, ನಮ್ಗೇನ್ ಬೇಕಲ್ಲ ಅದನ್ನ ಕೊಡ್ತಾರೆ. ಏನ್ ಮಾಡ್ತಾರೆ? ನಮ್ಗೇನ್ ಬೇಕೋ ಅದನ್ನ ಭಗವಂತ ಕೊಡೋದು. ಡಾಕ್ಟರ್ ನಾವು ನನಗೆ ಈ ಟ್ಯಾಬ್ಲೆಟ್ ತಿನ್ಬೇಕು ಅಂತ ಅನ್ನಿಸ್ತದೆ, ಕೊಡಿ. ನಾವು ಪೇಷಂಟ್ ಆಗಿ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಬರ್ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ ನಮಗೆ. ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನನಗೆ ಈ ಟ್ಯಾಬ್ಲೆಟ್ ತುಂಬಾ ಚೆನ್ನಾಗಿದೆ, ಇದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಇದ್ರದ್ದು ರುಚಿ ಚೆನ್ನಾಗಿದೆ, ಇದನ್ನ ಕೊಡಿ. ಭಗವಂತನಿಂದ ಹೋದಾಗ ಏನ್ ಮಾಡ್ಬೇಕು ನಾವು? ಅದಕ್ಕೋಸ್ಕರ ಯಾರು ಉತ್ತಮವಾದಂತ ಭಕ್ತರು ಇರ್ತಾರಲ್ಲ, ಪೃಥು ಮಹಾರಾಜ್ ಅವ್ರು ಹೋಗಿ ಕೇಳ್ತಾರೆ, ನನಗೆ ಏನ್ ಕೊಡಬೇಕು ಸೂಕ್ತ ಅನ್ನೋಂಥದ್ದು ಗೊತ್ತಿದೆ, ಅದನ್ನ ಕೊಡಿ. ನನಗೆ ಏನ್ ಬೇಕು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಮಕ್ಕಳಿಗೆ ಗೊತ್ತಿರೋದ್ರಲ್ಲಿ ಏನ್ ಬೇಕು ಅಂತ. ಮಕ್ಕಳಿಗೆ ಒಂದೇ ಒಂದು ಗೊತ್ತಿರುತ್ತೆ, ಏನು? ಅಳೋದೊಂದು ಗೊತ್ತಿರುತ್ತೆ. ಆದ್ರೆ ಸುಮ್ನೆ ತಂದೆ ತಾಯಿ ಮುಂದೆ ಹೋದ್ರೆ ಗೊತ್ತಾಗ್ಬಿಡುತ್ತೆ, ತಂದೆ ತಾಯಿ ಗೊತ್ತಿದೆ ಯಾಕೆ ಇವನು ಅಳ್ತಾ ಇದ್ದಾನೆ ಅಂತ, ಹೌದಲ್ಲ?
ಅದೇ ರೀತಿ ಭಗವಂತನ ಗೊತ್ತಿದೆ ಏನ್ ಬೇಕು, ಏನ್ ಕೊಡಬೇಕು ಅಂತ ಹೇಳಿ. ಸೊ ಅದೇ ರೀತಿ ಈಗ ಶ್ರೀ ಚೈತನ್ಯ ಮಹಾಪ್ರಭು ಇದನ್ನ ಕೇಳ್ತಾ ತುಂಬಾ ಉತ್ತಮವಾದಂತಹ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಜಗನ್ನಾಥ್ ನಿನ್ನ ಮೇಲೆ ಅಪಾರವಾದ ಕರುಣೆ ಇಟ್ಕೊಂಡಿದ್ದಾರೆ. ಈಗ ನಿನ್ನ ಕರ್ಮಕ್ಕೆ ತಕ್ಕಂತೆ ನಿನಗೆ ಸುಖ ದುಃಖ ಎರಡು ಬರುತ್ತೆ, ಇದನ್ನ ಅನುಭವಿಸು. ಆದ್ರೆ ಕೊನೆಯಲ್ಲಿ ನಿನಗೆ ಜಗನ್ನಾಥನ ಪದಕಮಲಗಳನ್ನ ನೀನು ಅದನ್ನ ಪಡಿತೀಯ. ಸೊ ಅದಕ್ಕೋಸ್ಕರ ನೀನು ಈಗ ನಿಶ್ಚಿಂತೆಯಾಗಿ ಹೋಗು ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಸೊ ಕೆಲವು ಬಾರಿ ನಮಗೆಲ್ಲರಿಗೂ ಅನ್ಸುತ್ತೆ, ಭಕ್ತಿಗೆ ಬಂದ ಮೇಲೆ ಏನಾಗ್ಬೇಕು ನನ್ನ ಜೀವನದಲ್ಲಿ, ಎಲ್ಲ ನನ್ನ ಪರಿಸ್ಥಿತಿ ಎಲ್ಲ ಸರ್ಕಮ್ಸ್ಟೆನ್ಸಸ್ ಎಲ್ಲ ಚೇಂಜ್ ಆಗ್ಬಿಡ್ಬೇಕು. ಸಾಮಾನ್ಯವಾಗಿ ಈ ರೀತಿ ಯೋಚನೆ ಮಾಡ್ತಾರೆ, ಭಕ್ತಿಗೆ ಬಂದ್ರೆ ಏನಾಗ್ಬೇಕು, ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು ಅಂತ. ಭಗವಂತ ನಮ್ಮ ಪರಿಸ್ಥಿತಿ ಬದಲಾವಣೆ ಮಾಡ್ತಾರೆ ಅಂತ ಎಲ್ಲೋ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಎಲ್ಲರೂ ಹೇಳಿದ್ದಾರೆ? ಭಗವಂತ ಏನ್ ಹೇಳಿದ್ದಾರೆ? ಭಗವಂತ ಪರಿಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ ಹೇಳಿಲ್ಲ, ನಮ್ಮ ಚೇತನವನ್ನು ಬದಲಾವಣೆ ಮಾಡೋದಕ್ಕೆ. ಭಗವಂತ ನಮ್ಗೆ ಆಂತರಿಕವಾಗಿ ಶಕ್ತಿಯನ್ನ ಕೊಡ್ತಾನೆ. ಭಕ್ತಿ ಮಾಡಿದ್ರೆ ಏನ್ ಸಿಗುತ್ತೆ? ಶಕ್ತಿ ಸಿಗುತ್ತೆ. ಬಾಹ್ಯ ಶಕ್ತಿ ಅಲ್ಲ, ಆಂತರಿಕವಾಗಿ ಶಕ್ತಿ ಸಿಗುತ್ತೆ. ಆ ಬಾಹ್ಯ ಪರಿಸ್ಥಿತಿಯಲ್ಲೂ ನಾವು ಹೇಗೆ ಆಂತರಿಕವಾಗಿ ಶಕ್ತಿಯುತವಾಗಿರಬೇಕು ಅಂತ ಹೇಳಿ ಭಕ್ತಿ ನಮಗೆ ತೋರಿಸ್ಕೊಡುತ್ತೆ. ಸೊ ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭು ಇದನ್ನೆಲ್ಲ ಹೇಳಿ ಅವನಿಗೆ ಕಳಿಸಿದ್ರು. ಆದ್ರೆ ಈ ಪೂರ್ತಿ ಮಾತುಕತೆ ಏನಾಗ್ತಾ ಇದೆ ಅಂತ ಇಲ್ಲಿ ಅಕ್ಕಪಕ್ಕ ಕೂತ್ಕೊಂಡಿರೋರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈಗ ಅವರೆಲ್ಲರೂ ಮತ್ತೆ ಕೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭುಗೆ. ಅವ್ರು ಕೇಳ್ತಾ ಇದಾರೆ, ಯಾರು ಇವರಿಬ್ರು ಬಂದಿದ್ದವ್ರು ಅಂತ ಕೇಳ್ತಾರೆ. ಇದನ್ನ ಶ್ರೀ ಚೈತನ್ಯ ಮಹಾಪ್ರಭುವಿಗೆ ಉತ್ತರ ಕೊಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಜೊತೆ ಪುರಿ ಗೋಸ್ವಾಮಿ ಅಂತ ಇದ್ರು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಿಂತ ತುಂಬಾ ಹಿರಿಯರು. ಅವರು ಹೇಳ್ತಾ ಇದಾರೆ, ಇವನು ದಕ್ಷಿಣ ಭಾರತದಲ್ಲಿದ್ದ, ತುಂಬಾ ಕಷ್ಟ ಅನುಭವಿಸ್ತಾ ಇದ್ದ. ಅವನು ಜಗನ್ನಾಥನಿಗೆ ದೂಷಣೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದ. ಅದಕ್ಕೋಸ್ಕರ ಇವನ ತುಂಬಾ ಸ್ಥಿತಿಯನ್ನ ನೋಡಿ ಜಗನ್ನಾಥನಿಗೆ ತುಂಬಾ ಕರುಣೆ ಉಕ್ಕಿ ಬಂತು. ಯಾರ ಹೃದಯದಲ್ಲಿ? ಜಗನ್ನಾಥನಿಗೆ. ಅದಕ್ಕೋಸ್ಕರ ಈಗ ಕರುಣೆ ಉಕ್ಕಿ ಬಂದಾಗ ಭಗವಂತನ ಹೃದಯದಲ್ಲಿ ಭಗವಂತ ಏನ್ ಮಾಡಿದ್ರು ನೋಡಿ. ಇವನು ಜಗನ್ನಾಥ್ಪುರಿಗೆ ಬಂದಿದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ. ಆಗ ಜಗನ್ನಾಥ್ ಹೃದಯದಲ್ಲಿ ಕರುಣೆ ಬಂದಾಗ ಜಗನ್ನಾಥ್ ಏನ್ ಮಾಡಿದ್ರು? ವಿಭೀಷಣನ ಕರೆಸ್ಕೊಟ್ರು, ವಿಭೀಷಣನ ದರ್ಶನ ಮಾಡಿಕೊಟ್ರು. ಇದರಿಂದ ಒಂದು ಗೊತ್ತಾಗುತ್ತೆ ನಮಗೆ, ಭಗವಂತನ ಕರುಣೆ ನಮ್ಮ ಜೀವನದಲ್ಲಿ ಹೇಗ್ ಬರ್ತದೆ? ಭಕ್ತರ ಸಂಘದಿಂದ ಬರುತ್ತೆ. ನಮಗೆ ಭಕ್ತರ ಸಂಘ ಜೀವನದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಭಗವಂತನ ಕರುಣೆ ಸಿಕ್ಕಿದೆ ಅಂತ. ಆದ್ರೆ ಕೆಲವು ಬಾರಿ ನಮಗೆ ಅದನ್ನ ನಾವು ವ್ಯಾಲ್ಯೂ ಮಾಡೋದಿಲ್ಲ. ಅದಕ್ಕೋಸ್ಕರ ಭಗವಂತನ ಕೃಪೆನ ನಮಗೆ ಗೊತ್ತಾಗೋದಿಲ್ಲ. ಸೊ ಈಗ ವಿಭೀಷಣ್ ಮಹಾರಾಜರು ಅವನಿಗೆ ಸಾಕಷ್ಟು ಧನ ಕೊಟ್ಟು ಅವನಿಗೆ ಸಂಪೂರ್ಣ ಪಡಿಸಿದ್ರು. ಸೊ ಈ ರೀತಿ ನಮ್ಮ ಜೀವನದಲ್ಲಿ ನಾವು ಏನನ್ನ ಕಲಿಬಹುದು ಈ ಕಥೆಯಿಂದ? ಯಾರಾದ್ರೂ ಒಂದೊಂದೊಂದು ಎರಡು. ನಾನು ಇಲ್ಲಿ ತನಕ ಹೇಳಿರೋದು ಸಹಿಷ್ಣುತೆ, ವೆರಿ ಗುಡ್. ಮತ್ತೆ ಹೆಂಗ್ ಕಲಿಬಹುದು? ನಾವು ಭಕ್ತಿ ಮಾಡ್ತಾ ಇದ್ರೆ ಭೌತಿಕವಾದಿಗಳಿಗಿಂತ ನಮ್ಮ ಭಕ್ತರು ಎಕ್ಸ್ಟ್ರಾ ಅಡ್ವಾಂಟೇಜ್ ಇದೆ ಭಕ್ತಿಗೆ ಬಂದವ್ರಿಗೆ. ಏನು? ಅವರಿಗೆ ಕಷ್ಟದ ಪರಿಸ್ಥಿತಿ ಹೋಗದೆ ಇರ್ಬೋದು, ಆದ್ರೆ ಅವರಿಗೆ ಸಹಿಸುವಂತ ಶಕ್ತಿ ಬರುತ್ತೆ. ಮತ್ತೆ ವೆರಿ ಗುಡ್, ನಂಬಿಕೆ. ಏನ್ ನಂಬಿಕೆ ಬಂತು ಇಲ್ಲಿ? ವೆರಿ ಗುಡ್. ದೇವ್ರನಲ್ಲಿ ನಂಬಿಕೆ ಬಿಟ್ಬಿಡ್ಬಾರ್ದು. ಕಷ್ಟ ಬಂದಾಗ ನಾವು ಭಗವಂತನ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ. ವೆರಿ ಗುಡ್. ಮತ್ತೆ ಭೌತಿಕ ಆಸಕ್ತಿ ಇಟ್ಕೊಂಡಿರ್ಬಾರ್ದು. ವೆರಿ ಗುಡ್. ಭಗವಂತ ಕರುಣಾಮಯಿ ಅಂತ ಗೊತ್ತಾಯ್ತು ನೋಡಿ. ಅವನ ಇಚ್ಛೆ ಇತ್ತಲ್ಲ, ಅದನ್ನ ಭಗವಂತ ಪೂರ್ಣ ಮಾಡಿದ್ರು. ಬರೀ ಪೂರ್ಣ ಮಾಡಿರೋದು ಅಷ್ಟೇ ಅಲ್ಲ, ಕೊನೆಯಲ್ಲಿ ಅವನಿಗೆ ನೀನ ನನ್ನ ಧಾಮಕ್ಕೂ ಬರ್ತೀಯ ಅಂತ ಹೇಳಿದ್ರು. ಸಾಕ್ಷಾತ್ ನೋಡಿ, ಇದ್ರಿಂದ ಏನೆಲ್ಲ ಆಯ್ತು. ತುಂಬಾ ಮುಖ್ಯವಾಗಿರುವಂಥದ್ದು, ಕೊನೆಗೆ ಇವನ್ಗೆ ಏನೆಲ್ಲ ಒಂದು ಅವನ ಹೃದಯ ಪರಿವರ್ತನೆ ಆಯ್ತು, ಹೃದಯದ ಸಾಕ್ಷಾತ್ಕಾರ ಆಯ್ತು.
ಆಮೇಲೆ ಅವನ ಹೃದಯದ ಶುದ್ಧೀಕರಣ ಆಯ್ತು, ವಿಭೀಷಣನ ದರ್ಶನ ಆಯ್ತು, ಸಾಕ್ಷಾತ್ ಶ್ರೀ ಚೈತನ್ಯ ಮಹಾಪ್ರಭು ದರ್ಶನ ಆಯ್ತು, ಕೊನೆಗೆ ಭಗವಂತ ಧಾಮಕ್ಕೆ ಹೋಗುವಂತ ಅವಕಾಶ ಸಿಕ್ತು. ನೋಡಿ, ಎಲ್ಲಾಗಿದ್ದು ಒಂದೇ ಒಂದು ಚಾಯ್ಸ್ ಅವನು ಸರಿ ಮಾಡಿದ್ದು. ಏನದು? ಭಗವಂತನ ಹತ್ರ ಹೋಗಿದ್ದು. ಕಷ್ಟ ಬಂದಾಗ ಬೇರೆ ಬೇರೆ ಕಡೆ ತಿರುಗ್ತಾರೆ. ಕೆಲವು ಬಾರಿ ಭಕ್ತರು ಭಕ್ತಿ ಮಾಡ್ತಾ ಇರ್ತಾರೆ, ಕಷ್ಟ ಬಂದಾಗ ಭಗವಂತನ ಆಶ್ರಯ ಬಿಟ್ಟು ಮತ್ತೆಲ್ಲ ಹೋಗ್ತಾರೆ. ಆದ್ರೆ ಭಕ್ತಿ ಮಾಡದೇ ಇರೋರು ಕೆಲವು ಬಾರಿ ಭಗವಂತ ಹತ್ರ ಬಂದ್ಬಿಡ್ತಾರೆ ಕಷ್ಟ ಇದ್ದಾಗ. ಆದ್ರೆ ಭಕ್ತಿ ರೆಗ್ಯುಲರ್ ಮಾಡ್ತಾ ಇರ್ತಾರಲ್ಲ, ಅವರು ಕಷ್ಟ ಬಂದಾಗ ಬೇರೆ ಆಶ್ರಯಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಆಶ್ರಯ ಎಲ್ಲಿರ್ಬೇಕು? ಏಕೈಕ ಆಶ್ರಯ, ಅನನ್ಯ ಭಕ್ತಿಯಲ್ಲಿ ಇದಿರಬೇಕು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ? ನಮ್ಮ ಭಕ್ತಿ ಇನ್ನು ಸುದೃಢವಾಗುತ್ತೆ. ನಮ್ಮ ಭಕ್ತಿ ಹೇಗೆ ಸುದೃಢ ಆಗುತ್ತೆ? ಭಕ್ತರ ಸಂಘದಲ್ಲಿ ಶ್ರವಣ ಮಾಡಿದಾಗ ಆಗ ಸಂಶಯ ದೂರ ಆಗುತ್ತೆ. ಇಲ್ಲ ಅಂದ್ರೆ ಸಂಶಯಗಳಿಂದ ನಾವು ಮತ್ತೆ ಬೇರೆ ಬೇರೆ ಕಡೆ ಬೇರೆ ಪರಿಹಾರಕ್ಕೋಸ್ಕರ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ಶ್ರದ್ಧೆ ಕಡಿಮೆ ಆಗುತ್ತೆ. ನಾವು ಭಕ್ತರ ಸಂಘದಲ್ಲಿ ಬಂದಿಲ್ಲ ಅಂದ್ರೆ, ನೀವು ಸ್ವಲ್ಪ ಗಮನಿಸಿ, 1-2-3 ವಾರ ನೀವು ಭಕ್ತರ ಸಂಘದಲ್ಲಿ ಬಂದಿಲ್ಲ, ಶ್ರವಣ ಮಾಡಿಲ್ಲ, ಕೀರ್ತನೆ ಮಾಡಿಲ್ಲ, ಆಗ ಏನಾಗುತ್ತೆ? ಮನಸ್ಸು ಬೇರೆ ಕಡೆ ಓಡುತ್ತೆ. ನೋಡಿ, 1 ವಾರದಲ್ಲೇ ಹಿಂದಿನ ಸಂಡೆಯಿಂದ ಈ ಸಂಡೆಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಪರಿವರ್ತನೆ ಆಗಿರುತ್ತೆ. ಅದಕ್ಕೋಸ್ಕರ ಶ್ರೀಮದ್ ಭಾಗವತ ಏನ್ ಹೇಳುತ್ತೆ? ನಿತ್ಯಂ ಭಾಗವತ ಸೇವಯ. ಏನ್ ಮಾಡ್ಬೇಕು? ಪ್ರತಿನಿತ್ಯ ಮಾಡ್ಬೇಕು ಅಂತ. ನಾವು ಪ್ರತಿನಿತ್ಯ ಬದಲು ನಾವು ಹೇಳ್ತಾ ಇದೀವಿ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಮಾಡ್ಬೇಕು ಅಂತ. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಸರಿಯಾಗಿ ಪೂರ್ತಿ ಮಾರ್ನಿಂಗ್ ಪ್ರೋಗ್ರಾಮ್ ಭಕ್ತರು ಅಟೆಂಡ್ ಮಾಡ್ಬೇಕು ಅಂತ. ಆದ್ರೆ ಈ ಮಾರ್ನಿಂಗ್ ಪ್ರೋಗ್ರಾಮ್ ಅಲ್ಲೂ ಎಷ್ಟೊಂದು ಎಕ್ಸ್ಕ್ಯೂಸ್, ಎಷ್ಟೊಂದು ಶಾರ್ಟ್ಕಟ್ಸ್. ನಮ್ಗೆ ಅನ್ನಿಸ್ತಾ ಇರುತ್ತೆ ಇಲ್ಲಿಂದ ನೇರ ಹೋದ್ರೆ ತುಂಬಾ ಲಾಂಗ್ ರೂಟ್ ಆಗುತ್ತೆ, ಸ್ವಲ್ಪ ಹೇಗಾದ್ರೂ ಮಾಡಿ ಸ್ವಲ್ಪ ಶಾರ್ಟ್ಕಟ್ ಹೊಡಿಬೇಕು ಅಂತ. ಕಲಿಯುಗ ಅಂದ್ರೆ ಶಾರ್ಟ್ಕಟ್ ಹೊಡುತ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ಜಾಸ್ತಿ ಶ್ರಮ ಪಡೋದಕ್ಕೆ ಇಷ್ಟ ಇಲ್ಲ. ಎಲ್ಲಿ ಶಾರ್ಟ್ಕಟ್ ಸಿಗುತ್ತೆ? ಅಟ್ಲೀಸ್ಟ್ ವಾರಕ್ಕೊಮ್ಮೆ ನಾವೇನಾದ್ರೂ ಸಂಪೂರ್ಣ ಮಾರ್ನಿಂಗ್ ಪ್ರೋಗ್ರಾಮ್ ಏನು ನಮಗೆ? ಆಹಾರ ಇದ್ದಾಗೆ. ಆಹಾರ ಅಷ್ಟೆಲ್ಲ ಔಷಧಿ ಇದ್ದಾಗೆ. ಇದು ಆಹಾರನೂ ಔಷಧಿನ ಎರಡೂ ಕೊಟ್ಬಿಡುತ್ತೆ. ನಮಗೆ ಈಗ ಔಷಧಿ ಅನ್ಸುತ್ತೆ, ಆದ್ರೆ ಇದು ಕೊನೆಯಲ್ಲಿ ಆಹಾರ ಆಗುತ್ತೆ. ಔಷಧಿನೇ ಆಹಾರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾಕೆ ಮಾರ್ನಿಂಗ್ ಪ್ರೋಗ್ರಾಮ್ ಅಷ್ಟು ಮುಖ್ಯ? ಒಂದು ಸತ್ವಗುಣ ಇದೆ. ಆಮೇಲೆ ನಾನು ಮತ್ತೊಂದು ಲಾಸ್ಟ್ ಟೈಮ್ ಹೇಳಿದ್ದೆ, ನಮ್ಮ ಮೊಬೈಲ್ ಫೋನ್ ಇದೆಯಲ್ಲ, ಮೊಬೈಲ್ ಫೋನ್ ಚಾರ್ಜ್ ಮಾಡಿದ್ರೆ ಅದು ನೀವು ಪೂರ್ತಿ ಸರಿಯಾಗಿ ಉಪಯೋಗಿಸ್ಬೋದು ಪೂರ್ತಿ ದಿನ. ಆದ್ರೆ ಚಾರ್ಜಿಂಗ್ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರೆ, ಅರ್ಧಂಬರ್ಧ ಚಾರ್ಜಿಂಗ್ ಆಗಿದ್ರೆ, ನೀವು ಯಾವಾಗ್ಲೂ ತೋರಿಸ್ತಾ ಇರುತ್ತೆ ರೆಡ್ ಸಿಗ್ನಲ್, ಪವರ್ ಯಾವಾಗ್ಲೂ ಬೇಕಾದ್ರೂ ಆಫ್ ಆಗ್ಬಿಡುತ್ತೆ. ಆಮೇಲೆ ಕೆಲವು ಸಲ ಬ್ಯಾಟ್ರಿ ಕಡಿಮೆ ಆಗ್ಬಿಟ್ರೆ ಹ್ಯಾಂಗ್ ಆಗ್ತಾ ಇರುತ್ತೆ. ಹೌದಲ್ಲ? ಅದೇ ರೀತಿ ನಮ್ಮ ಚಾರ್ಜಿಂಗ್ ಆಗುವಂಥದ್ದು ತುಂಬಾ ಮುಖ್ಯ. ನೋಡಿ, ಶ್ರೀಲ ಪ್ರಭುಪಾದರು ಎಷ್ಟು ಅದ್ಭುತವಾಗಿ ಮಾರ್ನಿಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜಪ ಮಾಡುವಂಥದ್ದು, ಭಕ್ತರ ಜೊತೆ ಕುತ್ಕೊಂಡು ಆರತಿ ಮಾಡುವಂಥದ್ದು, ಶ್ರವಣ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಆಮೇಲೆ ಸೇವಾ ಮಾಡುವಂಥದ್ದು, ಇದೆಲ್ಲವೂ ಒಂದು ಪವರ್ ಪ್ಯಾಕ್ಡ್ ಪ್ರೋಗ್ರಾಮ್. ಈ ಪವರ್ ಪ್ಯಾಕ್ಡ್ ಪ್ರೋಗ್ರಾಮ್ ಇಂದ ಏನಾಗುತ್ತೆ? ನಮ್ಮ ಹೃದಯದ ಶುದ್ಧೀಕರಣ ಆಗುತ್ತೆ, ಮನಸ್ಸಿನ ಎಲ್ಲ ಸಂಶಯಗಳು ದೂರ ಆಗುತ್ತೆ, ನಮ್ಮ ಶ್ರದ್ಧೆಯನ್ನು ಬಲಿಷ್ಠ ಆಗುತ್ತೆ. ಆದ್ರೆ ಎಲ್ಲಿ ತನಕ ನಾವು ಇದನ್ನ ಸರಿಯಾಗಿ ಕೊಟ್ಟಿರುವಂತ ಮೆಡಿಸಿನ್ ತಗೊಳ್ಳೋದಿಲ್ಲ, ಅಲ್ಲಿ ತನಕ ವಾಸಿ ಅಂತ ಆಗೋದಿಲ್ಲ, ರೋಗ ಹಂಗೆ ಇರುತ್ತೆ. ಯಾರಾದ್ರೂ ಹೇಳ್ಬೋದು, ಇಲ್ಲ ನಾನು 2 ವರ್ಷದಿಂದ 3 ವರ್ಷದಿಂದ ನಾನು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ಆದ್ರೆ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಫಾಲೋ ಮಾಡ್ತಾ ಇದ್ದೀರಾ? ಇಲ್ಲ ಅದು ಕೆಲವು ಸಲ ಮರ್ತೋಗ್ಬಿಡ್ತೇನೆ, ಯಾಕಂದ್ರೆ ಕಲಿಯುಗದ ಬುದ್ಧಿ ಮರ್ತೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಬಾರಿ ಮೆಡಿಸಿನ್ ತಗೊಳ್ಳೋ ಬದಲು ಬೇರೆ ಚಾಕ್ಲೇಟ್ ತಗೊಂಡ್ಬರ್ತೀನಿ. ಆದ್ರೆ ರೆಗ್ಯುಲರ್ ಪಥ್ಯ ಯಾವಾಗ ನಾವು ಫಾಲೋ ಮಾಡ್ತೀವಿ ಆಗ ವಾಸಿ ಆಗುತ್ತೆ. ಎಲ್ಲಿ ತನಕ ಪಥ್ಯ ಫಾಲೋ ಮಾಡೋದಿಲ್ಲ ಅಲ್ಲಿ ತನಕ ರೋಗ ಹಂಗೆ ಇರುತ್ತೆ, ಕೆಲವಲ್ಲಿ ಜಾಸ್ತಿನೂ ಆಗ್ಬಿಡುತ್ತೆ. ಹೌದಲ್ಲ? ಸೊ ಅದಕ್ಕೋಸ್ಕರ ಎಷ್ಟು ನಾವು ಆಚಾರ್ಯರು ಪ್ರಭುಪಾದರು ಏನು ನಿಯಮ ಹಾಕೊಟ್ಟಿದ್ದಾರೆ ನಮ್ಮ ಭಕ್ತಿಯಲ್ಲಿ, ಅದನ್ನ ನಾವು ಅಪ್ಲೈ ಮಾಡ್ತೀವಲ್ಲ, ಆಗ ಪರಿವರ್ತನೆ ಆಗುತ್ತೆ.
ಆಗ ನಿಜವಾಗಿ ಭಕ್ತಿನಲ್ಲಿ ನಾವು ನೋಡಬಹುದು. ಈ ರೀತಿ ನಾವು ಈ ಭಕ್ತಿ ಏನಾದ್ರು ಈ ರೀತಿ ಮಾಡಿದ್ರೆ ಏನು ಪರಿವರ್ತನೆ ಆಗುತ್ತೆ. ಈಗ ನಾನು ಮತ್ತೊಂದು ಕತೆ ಹೇಳ್ತೇನೆ. ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ ಯಾರು ಈ ರೀತಿ ಭಕ್ತಿ ತುಂಬಾ ಸುದೃಢವಾಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಅವರ ಜೀವನದಲ್ಲಿ ಏನು ಪರಿವರ್ತನೆ ಆಗುತ್ತೆ, ಆಮೇಲೆ ಏನು ಸಾಕ್ಷಾತ್ಕಾರ ಆಗುತ್ತೆ. ಇದು ಈಗ ಮುಂದಿನ ಕಥೆಯಿಂದ ಹೇಳ್ತೇನೆ. ಇದು ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್ ಒಂದು ಕಥೆಯನ್ನು ಬರೆದಿದ್ದಾರೆ. ನಾನು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈ ಕಥೆನಲ್ಲಿ ಒಂದು ಊರಿನಲ್ಲಿ ರಘುದಾಸ್ ಅಂತ ಒಬ್ಬ ಇವನು ಭಕ್ತ ಇದ್ದ. ಇವನು ಯಾರ ಭಕ್ತ ಅಂತ ಹೇಳಿದ್ರೆ ಶ್ರೀರಾಮಚಂದ್ರರ ಭಕ್ತ, ತುಂಬಾ ಶ್ರೇಷ್ಠವಾದಂಥ ಭಕ್ತನಾಗಿದ್ದ. ಇವನ್ಗೆ ಅನ್ನಿಸ್ತು ನಾನೇನಾದ್ರು ಬಂದು ವಾಸ ಮಾಡ್ಬೇಕು ಅಂದ್ರೆ ಎಲ್ಲಿ ವಾಸ ಮಾಡ್ಬೇಕು, ನೀಲಾಚಲ್ ಧಾಮ್, ಪುರಿ ಜಗನ್ನಾಥ್, ಅಲ್ಲಿ ಬಂದು ವಾಸ ಮಾಡ್ಬೇಕು. ಇವನ ಹೆಸರೇನಿತ್ತು, ರಘುದಾಸ್. ನಾ ಹಿಂದಿನ ಕತೆ ಹೇಳಿದ್ದೆ, ಅವನ ಹೆಸರೇನಿತ್ತು, ರಾಮ್. ಎಸ್. ಸೊ ಈಗ ಇವನು ಎಲ್ಲಿ ಬಂದು ವಾಸ ಮಾಡ್ತಾ ಇದ್ದ, ಸಿಂಹದ್ವಾರ ಅದ್ರ ಹತ್ರ ಬಂದು ವಾಸ ಮಾಡ್ತಾ ಇದ್ದ. ಇವನು ಒಂದು ದಿನ ಇವನು ಭಕ್ತಿನಲ್ಲಿ ತುಂಬಾ ಪ್ರಗತಿ ಮಾಡಿದ್ದ. ಆಲ್ರೆಡಿ ಎಷ್ಟೊಂದು ಪ್ರಗತಿ ಮಾಡಿದ್ದ. ಅವನು ಜಗನ್ನಾಥ್ ಮಂದಿರಕ್ಕೆ ಬಂದಾಗ ಅವನು ವೇದಿಕೆನಲ್ಲಿ ಯಾರೆಲ್ಲ ಇದ್ದಾರೆ, ಜಗನ್ನಾಥ್, ಬಲದೇವ್, ಸುಭದ್ರಮಯ್ಯ. ಇವನು ದರ್ಶನ ಮಾಡೋದಕ್ಕೆ ಹೋದಾಗ ಅವನಿಗೆ ಸಾಕ್ಷಾತ್ ಶ್ರೀ ಶ್ರೀ ರಾಮಚಂದ್ರ, ಸೀತಾಮಯ್ಯ, ಲಕ್ಷ್ಮಣ್, ಭರತ್ ಇವರೆಲ್ಲ ದರ್ಶನ ಸಿಕ್ತು. ವಿಗ್ರಹ ಇರೋದು ಯಾವುದು, ಜಗನ್ನಾಥ್. ಆದ್ರೆ ಇವನಿಗೆ ಕಾಣಿಸ್ತಾ ಇರೋರು ಯಾರು, ಇವನ ಇಷ್ಟ ದೇವತ ಪ್ರಭು ರಾಮಚಂದ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಯಾರು ಉತ್ತರ ಕೊಡ್ತೀರಿ ಇದಕ್ಕೆ? ಕಾಣಿಸ್ತಾ ಇರೋದು ವಿಗ್ರಹ ಇರೋದು ಜಗನ್ನಾಥ್, ಆದ್ರೆ ಇವನಿಗೆ ಕಾಣಿಸ್ಕೊಳ್ತಾ ಇರೋರು ರಾಮಚಂದ್ರ, ಸೀತಾರಾಮ್. ಯಾಕೆ? ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ಇದ್ರು. ಅದೇ ರೀತಿ ಅವನು ಅದೇ ತನ್ನ ಮನಸ್ಸಲ್ಲಿ ಇರೋದನ್ನೇ ಅವನು ಅಲ್ಲಿ ನೋಡಿದ. ಮನ್ಸಲ್ಲಿರೋದು ನೋಡ್ದ. ಆಯ್ತು. ಆಯ್ತು. ಮತ್ತೆ ಬೇರೆ ಮತ್ತೆ ಯಾರಾದ್ರೂ ಹೇಳ್ತಾ ಇದ್ರಿ? ಓಕೆ. ಆಮೇಲೆ ಜಗನ್ನಾಥ್ ನಾನ್ ಡಿಫರೆಂಟ್ ಅಂಡ್ ಲಾರ್ಡ್ ರಾಮ್. ಆಯ್ತು. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದು ಹೇಳುತ್ತೆ, ಯತ್ಯಧ್ಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪು ಪ್ರಣಯಸೆ ಸದನುಗ್ರಹಾಯ. ಈ ಶ್ಲೋಕ ಹೇಳುತ್ತೆ, ಭಗವಂತನ ಭಕ್ತಿ ನಾವು ಯಾವಾಗ ಮಾಡ್ತಾ ಇರ್ತೀವಿ, ಭಗವಂತ ನಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವ್ರು ಕಾಣಿಸ್ಕೊಳ್ತಾರೆ. ಯಾವುದೇ ರೂಪ ಇರಲಿ ಅವ್ರು ಕಾಣಿಸ್ಕೊಳ್ತಾರೆ. ಹೇಗೆ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಗವಂತ ನಮಗೆ ಹೇಗೆ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಭಕ್ತರಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ಅವರ ರೂಪವನ್ನ ಅದೇ ರೀತಿಯ ದರ್ಶನ ಭಗವಂತನ ಕೊಡ್ತಾರೆ. ಈ ರೀತಿ ಕೆಲವರಿಗೆ ಭಗವಂತ ಕಲ್ಲಿನ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆ? ಯಾಕಂದ್ರೆ ಅವ್ರ ಹೃದಯ ಕಲ್ಲಿದೆ. ಅವನ ಹೃದಯ ಕಲ್ಲಿದೆ, ಕಣ್ಣಲ್ಲೂ ಎಲ್ಲ ಕಡೆ ಜಡತೇನೆ ಇದೆ. ಅದಕ್ಕೋಸ್ಕರ ಎಲ್ಲೇ ನೋಡಿದ್ರು, ಭಗವಂತನ ವಿಗ್ರಹ ನೋಡಿದ್ರು ಅವನಿಗೆ ಏನ್ ಕಾಣಿಸ್ಕೊಳುತ್ತೆ, ಕಲ್ಲೇ ಕಾಣಿಸ್ಕೊಳುತ್ತೆ. ಈಗ ಯಾರಾದ್ರೂ ಕಾಮುಕ ಇರ್ತಾನೆ, ಅವನ್ಗೇನ್ ಕಾಣಿಸ್ಕೊಳುತ್ತೆ, ಗೆಲ್ಲೆ ನೋಡಿದ್ರು ಕಾಮಿನಿ. ಯಾರು ಕಣ್ಣಲ್ಲಿ ಕೆಲವು ಬಾರಿ ಯಾರು ದುಡ್ಡು ಅನ್ನೋಂತ ಇರುತ್ತೆ, ಎಲ್ಲೇ ಹೋದ್ರೆ ಏನ್ ನೋಡ್ತಾ ಇರ್ತಾರೆ, ದುಡ್ಡನ್ನೇ ನೋಡ್ತಾರೆ. ಯಾರಿಗೆ ಕಣ್ಣಲ್ಲಿ ಕ್ಯಾಟರಾಕ್ಟ್ ಬಂದಿದೆ, ಇಲ್ಲ ಯಾರ್ದು ಸ್ಪೆಕ್ಟಕಲ್ ಮೇಲೆ ಯೆಲ್ಲೋ ಕಲರ್ ಇದೆ, ಜಗತ್ ಪೂರ್ತಿ ನೋಡಿದ್ರೆ ಏನ್ ಅನ್ಸುತ್ತೆ, ಎಲ್ಲೋ ಇದೆ. ಅದೇ ರೀತಿ ನಮ್ಮ ದೃಷ್ಟಿ ಯಾವ ರೀತಿ ಇದೆ, ಅದೇ ರೀತಿ ಸಂಪೂರ್ಣ ಜಗತ್ತು ಕಾಣಿಸ್ಕೊಳ್ಳುತ್ತೆ. ಭಗವಂತನು ನಮಗೆ ನಮ್ಮ ಭಕ್ತಿ ಇದ್ರೆ, ದೃಷ್ಟಿ ಇದ್ರೆ ಭಗವಂತ ಎಲ್ಲಿ ಬೇಕಾದ್ರೂ ಕಾಣಿಸ್ಕೊಳ್ತಾರೆ. ಭಗವಂತನ ಭಕ್ತಿಯ ದೃಷ್ಟಿ ಇಲ್ಲ ಅಂದ್ರೆ ಮಂದಿರದಲ್ಲೂ ಭಗವಂತನ ನೋಡೋದಕ್ಕಾಗೋದಿಲ್ಲ.
ಸೊ ಅದಕ್ಕೋಸ್ಕರ ಆದ್ರೆ ಈ ರಘು ಇದ್ನಲ್ಲ, ಇವನು ಭಕ್ತಿಯಲ್ಲಿ ತುಂಬಾ ಉನ್ನತವಾದಂತಹ ಸ್ತರವನ್ನು ಪಡ್ಕೊಂಡಿದ್ದ. ಅದಕ್ಕೋಸ್ಕರ ಇವನಿಗೆ ಭಗವಂತನ ಜೊತೆ ಒಂದು ವಿಶೇಷವಾದಂತಹ ಭಾವನೆ ಇತ್ತು, ರಸ ಇತ್ತು. ಯಾವ ರಸ ಅಂದ್ರೆ ಸಖ್ಯರಸ್. ಯಾವ ರಸ? ಸಾಖ್ಯರಸ್. ಆಮ್ರಸ್ ಕೇಳಿದೀವಿ, ಆಮೇಲೆ ಶುಗರ್ ಕೇನ್ ರಸ್ ಕೇಳಿದೀವಿ, ಎಷ್ಟೊಂದು ರಸಗಳನ್ನ ಕೇಳಿದೀವಿ. ಇದು ಯಾವ ರಸ? ಸಖ್ಯರಸ್. ಇದು ಸ್ನೇಹ ಭಾವನೆ, ಸಂಬಂಧ. ಎಷ್ಟು ಸಂಬಂಧಗಳಿದೆ ಭಗವಂತನ ಜೊತೆ? 5 ಸಂಬಂಧಗಳಿದೆ. ಯಾವ್ದೆಲ್ಲ? ಯಾರಾದ್ರೂ ಒಬ್ರು ಹೇಳ್ಬೋದಾ? 5 ಹೇಳಿ ಗಿರಿಜಾ. ಮತ್ತೆ ಹರಿ ಬಾಲ್, ವೆರಿ ಗುಡ್. ಈ 5 ರಸಗಳು ಯಾವಾಗ ಈ ರಸದ ಅನುಭವ ಆಗತ್ತೆ? ಹರೇ ಕೃಷ್ಣ ಜಪ ಮಾಡ್ತಾ ಮಾಡ್ತಾ. ಸರಿ, ವೆರಿ ಗುಡ್. ಮತ್ತೆ ಕೃಪೆ ಬಂದಾಗ, ಮತ್ತೆ ಭಗವಂತನ ಭಕ್ತಿ ಮಾಡಿದಾಗ. ಯಾವಾಗ ಇದರ ಸಾಕ್ಷಾತ್ಕಾರ ಆಗತ್ತೆ? ನಾವು ಯಾವಾಗ ಪೂರ ಡಿವೋಟಿ ಆದಾಗ, ಪ್ಯೂರ್ ಡಿವೋಟಿ ಆದಾಗ. ವೆರಿ ಗುಡ್. ಆಮೇಲೆ ನೋಡಿ, ಇದು ಸಂಬಂಧ ಯಾವಾಗ ಸ್ಥಾಪನೆ ಆಗತ್ತೆ? ಭಕ್ತಿಯ ಸ್ಟೇಜಸ್ ನಾನು ಹಿಂದಿನ ಎಷ್ಟೋ ಬಾರಿ ಹೇಳಿದ್ದೇನೆ. ಯಾವಾಗ ಸ್ಥಾಪನೆ ಆಗುತ್ತೆ? ಆಯ್ತು, ಭಗವಂತನ ಕೇಳಿ ತಿಳ್ಕೊಂಡಾಗ. ಇನಿಷಿಯೇಷನ್, ದೀಕ್ಷಾ ಆದ್ಮೇಲೆ ತಕ್ಷಣ ಸಂಬಂಧ. ಆಮೇಲೆ ಭಗವಂತನ ಹೆಗಲ ಮೇಲೆ ಹೋಗಿ ಕೈ ಹಾಕ್ಬೋದು, ಆರತಿ ಮಾಡ್ಬೋದಲ್ಲ. ಆಯ್ತು, ವೆರಿ ಗುಡ್. ಮತ್ತೆ ಯಾವಾಗ? ಪೂರ್ಣ ಶರಣಾಗತಿ ಆದಾಗ. ಆಯ್ತು, ವೆರಿ ಗುಡ್. ಹೇಳಿ ಹೇಳಿ ಹೇಳಿ. ಗುರುಗಳ ಕೃಪೆ ಆದಾಗ. ವೆರಿ ಗುಡ್. ಆಮೇಲೆ ಯಾವಾಗ ಭಗವಂತನ ಜೊತೆ ಸಂಬಂಧ, ಯಾವ ಭಕ್ತಿಯ ಸ್ತರದಲ್ಲಿ ಸಂಬಂಧ ಸ್ಥಾಪನೆ ಆಗುತ್ತೆ? ಭಕ್ತಿಯಲ್ಲಿ 9 ಸ್ತರಗಳಿದೆಯಲ್ಲ, ಕೇಳಿದೀವಲ್ಲ. ಆದೌ ಶ್ರದ್ಧಾ, ತಥಾ ಸಾಧು ಸಂಘ, ಅಥ ಭಜನ ಕ್ರಿಯಾ, ತಥಾ ಅನರ್ಥ ನಿವೃತ್ತಿ ಸ್ಯಾತ್, ನಿಷ್ಠಾ ರುಚಿಸ್ತಥಾ ಆಸಕ್ತಿ ಪ್ರೇಮ ಭಾವ ಪ್ರೇಮ ಅಭ್ಯುದಂಜತಿ. ಇದು ಹೇಳುತ್ತೆ, ಇದು 9 ಸ್ತರಗಳಿವೆ. ಈಗ ಭಾವದ ಸ್ತರಗಳಲ್ಲಿ ಸ್ವಲ್ಪ ಭಾವನೆಗಳು ಉತ್ಪನ್ನ ಆಗುತ್ತೆ, ಆದ್ರೆ ಸಂಬಂಧ ಬಲಿಷ್ಠ ಆಗುತ್ತೆ ಪ್ರೇಮದ ಸ್ತರದಲ್ಲಿ. ಅಲ್ಲಿ ನಿಜವಾಗಿಯೂ ಭಕ್ತರಿಗೆ ಭಗವಂತನ ಜೊತೆ ಏನು ಸಂಬಂಧ ಇದೆ ಅದು ಗೊತ್ತಾಗುತ್ತೆ. ಈಗ ನಮ್ಮೆಲ್ಲರಿಗೂ ಭಗವಂತನ ಜೊತೆ ಸಂಬಂಧ ಇದೆಯೋ ಇಲ್ವೋ? ಏನ್ ಸಂಬಂಧ ಇದೆ? ದಾಸ್. ನಾವೆಲ್ಲರೂ ದಾಸರಾಗಿದ್ದೀವಿ, ಶಾಶ್ವತವಾಗಿ ದಾಸರಾಗೇ ಇರ್ತೀವಿ. ಇದೇನ ಸರಿನೇ. ಆದ್ರೆ ಈ ಸಂಬಂಧ ಅನ್ನೋಂಥದ್ದು ಇದೆಯಲ್ಲ, ಇದು ಸ್ಪೆಸಿಫಿಕ್ ರೂಪದಲ್ಲಿ ಭಗವಂತನ ಸೇವೆ ಮಾಡುವಂಥದ್ದು. ಸೊ ಈಗ ನಮಗೆ ಒಂದು ಸಂಬಂಧ ಇದೆ ಅನ್ನೋಂಥದ್ದು ಗೊತ್ತಾಗಿದೆ. ಆದ್ರೆ ಸಂಬಂಧ ಯಾವುದು, ಯಾವ ರೂಪದಲ್ಲಿ ಭಗವಂತನ ಸೇವೆ ಮಾಡುವಂಥದ್ದು, ಅದು ಹೆಂಗ್ ಗೊತ್ತಾಗುತ್ತೆ? ಅದು ಸಾಕಷ್ಟು ಭಕ್ತಿ ಮಾಡಿದಾಗ, ಅದು ತಂತಾನೆ ಹೃದಯದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ತನಕ ಏನ್ ಮಾಡ್ಬೇಕು? ಅಲ್ಲಿ ತನಕ ನಮ್ಮ ಭಕ್ತಿ ಬಲಿಷ್ಠ ಮಾಡ್ಕೊಳ್ಳೋದೇ ಆಗ್ಬೇಕು. ಅದಕ್ಕಿಂತ ಮುಂಚೆನೆ ಬಿಟ್ಬಿಟ್ರೆ ಭಕ್ತಿ, ಇನ್ನು ಸಾಕಷ್ಟು ಪರಿಶ್ರಮ ಪಟ್ಟಿದೀವಿ, ಕೊನೆಯಲ್ಲಿ ಪ್ರಸಾದ ಇತ್ತು, ಅದೇ ಪ್ರಸಾದ ತನಕ ಅದಕ್ಕಿಂತ ಮುಂಚೆನೆ ಹೋಗ್ಬಿಟ್ರು, ಆ ಪ್ರಸಾದ ಸಿಗುತ್ತೆ. ಸೊ ಅಂದ್ರೆ ಫೈನಲ್ ಎಂಡ್ ತನಕ ಹೋಗ್ಬೇಕು. ಕೆಲವು ಬಾರಿ ಎಷ್ಟೋ ಜನ ಭಕ್ತಿ ಪ್ರಾರಂಭ ಮಾಡ್ತಾರೆ, ಕೊನೆ ತನಕ ಹೋಗೋದೇ ಇಲ್ಲ. ಮಧ್ಯದಲ್ಲೇ ರೈಟ್ ಅಂತ ಹೋಗ್ಬಿಡ್ತಾರೆ, ಲೆಫ್ಟ್ ಅಂತ ಹೋಗ್ಬಿಡ್ತಾರೆ, ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಕೆಲವರು ಯೂಟರ್ನು ತಗೊಂಡ್ಬಿಡ್ತಾರೆ. ಕೆಲವು ಬಾರಿ ತುಂಬಾ ಹಂಪ್ಸ್ ಜಾಸ್ತಿ ಆಯ್ತು ಅಂತ ಹೇಳಿ ಹಿಂದೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ಭಕ್ತಿ ಪ್ರಾರಂಭ ಮಾಡಿದ್ಮೇಲೆ ಎಲ್ಲಿ ತನಕ ಹೋಗ್ಬೇಕು? ಕೊನೆ ಗುರಿ ತನಕ ಮುಟ್ಟದೆ ಹಿಂದಿರುಗಬಾರ್ದು. ನೋಡಿ ಹೆಂಗ್ ಭಕ್ತರಿಗೆ ಒಂದು ಸಲ ಏನಾದ್ರೂ ಭಕ್ತಿ ಮುಂದೆ ಹೋದ್ಮೇಲೆ ಹಿಂದೆ ಅಂತ ಹೋಗುವಂತ ಚಾನ್ಸಸ್ ತುಂಬಾ ಕಡಿಮೆ. ಯಾಕೆ? ಮನಸ್ಸು ಬರೋದಿಲ್ಲ, ಮತ್ತೆ
ಹಾ ಟೇಸ್ಟ್ ಬರೋದಿಲ್ಲ. ಟೇಸ್ಟ್ ಚೇಂಜ್ ಆಗಿದೆ ಈಗ, ಯಾಕಂದ್ರೆ ಚೇತನ ಬೆಳವಣಿಗೆ ಆಗಿದೆ. ಹಿಂದೆ ಏನು ಅನುಭವ, ಹಿಂದೆ ಯಾವ್ದ್ರಲ್ಲಿ ರುಚಿ ಪಡ್ತಾ ಇದ್ದಿಲ್ಲ ಆ ವಸ್ತು ಸಿಕ್ಕಿದ್ರೂ ನಮಗೆ ರುಚಿ ಬರೋದಿಲ್ಲ ಈಗ. ಯಾಕೆಂದ್ರೆ ಈಗ ನಮ್ಮ ರುಚಿ ಬದಲಾವಣೆ ಆಗಿದೆ. ಭಕ್ತಿ ಬಂದ್ಮೇಲೆ ಹೈಯರ್ ಟೇಸ್ಟ್ ಸಿಕ್ಕಿದೆ. ಆ ಹೈಯರ್ ಟೇಸ್ಟ್ ಯಾರಿಗೆ ಸಿಗುತ್ತಲ್ಲ, ಲೋಯರ್ ಟೇಸ್ಟ್ ಅಷ್ಟು ಯಾರಿಗಾದ್ರೂ ಕೋಟಿ ಕೋಟಿ ಗಟ್ಲೆ ಅದು ಎಣ್ಸಿರ್ತಾರೆ, ಅವ್ರು ಬರೀ ಒಂದು 1,000 ರೂಪಾಯಿ ಕೊಟ್ಟರೆ ಹೆಂಗ್ ಅನ್ಸುತ್ತೆ, ರುಚಿ ಬರೋದಿಲ್ಲ. ಅದೇ ರೀತಿ ಯಾರಿಗೆ ಭಕ್ತಿಯ ರಸ ಆಸ್ವಾದನೆ ಮಾಡಿದ್ದಾರೆ ಅವ್ರಿಗೆ ಭೌತಿಕ ರಸದ ಎಷ್ಟೇ ಗ್ಯಾಲನ್ ಎಷ್ಟೆಷ್ಟು ಡ್ರಮ್ಸ್ ಅನ್ನು ತುಂಬಿಸ್ಕೊಟ್ರು ಅವ್ರಿಗೆ ಅದರ ರುಚಿ ಅನುಭವ ಬರೋದೇ ಇಲ್ಲ. ಅವ್ರು ಮತ್ತೆ ಭಕ್ತಿ ರಸಕ್ಕೋಸ್ಕರ ಮತ್ತೆ ಬರ್ತಾರೆ. ಅದಕ್ಕೋಸ್ಕರ ಈಗ ಇವನು ಯಾವ ರಸದಲ್ಲಿದ್ದಾನೆ, ನಾನು ಸ್ವಲ್ಪ ಕಥೆನಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ. ಸಾಕ್ಯ ರಸದಲ್ಲಿದ್ದಾನೆ. ಈಗ ಒಂದು ದಿನ ರಘುದಾಸ್ ಏನ್ ಮಾಡ್ತಾ ಇದ್ದ, ಒಂದು ಮಾಲೆ, ಭಗವಂತನಿಗೆ ಇವನು ಒಂದು ತುಂಬಾ ಮುಖ್ಯವಾದ ಸೇವೆ ಏನಿತ್ತು ಅಂತ ಹೇಳಿದ್ರೆ ಭಗವಂತನ ಮಾಲೆ, ಹೂವಿನ ಮಾಲೆ ಮಾಡ್ಕೊಡೋದು. ಈ ಹೂವಿನ ಮಾಲೆ ಮಾಡ್ತಾ ಇರುವಾಗ ಅವನು ಪೂಜಾರಿ ತಂದು ಕೊಟ್ರು. ಆದ್ರೆ ಇವನು ಬಾಳೆಹಣ್ಣೆಂದು ತೊಗಟೆ ಇರುತ್ತಲ್ಲ, ಬಾಳೆಹಣ್ಣೆಂದು ಬಾಳೆ ಗಿಡದ್ದು ಆ ತೊಗಟೆಯಿಂದ ಅವನು ಕಟ್ಟಿದ್ದ. ಆಗಿನ ಕಾಲದಲ್ಲಿ ಜಗನ್ನಾಥ ಮಂದಿರದಲ್ಲಿ ಬಾಳೆಹಣ್ಣು ತೊಗಟೆ ಎಲ್ಲ ಉಪಯೋಗಿಸ್ತಾ ಇರಲಿಲ್ಲ. ಈಗಲೂ ಅಷ್ಟು ಜಗನ್ನಾಥ ಮಂದಿರದಲ್ಲಿ ಎಷ್ಟೊಂದು ನಿಯಮಗಳಿದೆ, ಯಾವ್ದನ್ನು ಉಪಯೋಗಿಸ್ಬೇಕು ಯಾವ್ದನ್ನು ಉಪಯೋಗಿಸಬಾರ್ದು. ಆ ಪೂಜಾರಿಗಳು ಇದನ್ನ ರಿಜೆಕ್ಟ್ ಮಾಡಿಬಿಟ್ರು. ಇದಿದೆ, ಇದನ್ನ ಈಗ ಅರ್ಪಣೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಟ್ರು. ಇವನ ಹೃದಯ ಅಲ್ಲೇ ನುಚ್ಚು ನೂರಾಗಿ ಅವನು ಅಲ್ಲೇ ತುಂಬಾ ಬೇಜಾರಾಗ್ಬಿಟ್ಟು ಅವ್ನು ಹೋಗ್ಬಿಟ್ಟ. ಆಮೇಲೆ ಅವನಿಗೆ ಬೇಜಾರಾಗ್ತಿತ್ತು, ನಾನು ಎಷ್ಟೊಂದು ಕಷ್ಟಪಟ್ಟು ಪ್ರೀತಿಯಿಂದ ಮಾಲೆ ತಯಾರು ಮಾಡಿದ್ದೆ, ಆದ್ರೆ ಭಗವಂತ ಇದನ್ನ ಸ್ವೀಕಾರ ಮಾಡಿಲ್ಲ ಅಂತ ಹೇಳಿ ಅವನು ಮಂದಿರ ಬಿಟ್ಟು ಹೋಗಿ ಅವನ ಅವನ ರೂಮ್ನಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟ. ಅವನು ಬೇಜಾರಾಗ್ಬಿಟ್ಟು. ಕೆಲವು ಬಾರಿ ನಮಗೂ ಬೇಜಾರಾಗ್ಬಿಟ್ರೆ ಯಾರೋ ಭಕ್ತರು ಏನೋ ಅಂದ್ಬಿಟ್ರು, ನನ್ನ ಸೇವೆಯನ್ನ ಅವರು ನನ್ನ ಬೈದ್ಬಿಟ್ರು, ಇಲ್ಲ ನನ್ನನ್ನ ಅವರು ಏನೋ ಅಂದ್ಬಿಟ್ರು ಆಮೇಲೆ ನಮಗೆ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ್ಬಿಟ್ಟು ಏನ್ ಮಾಡ್ತೀವಿ ನಾವು, ಮಂದಿರ ಟಾಟಾ ಬಾಯ್ ಬಾಯ್, ಇನ್ನಾಳೆಯಿಂದ ಬರೋದೇ ಇಲ್ಲ, ಈ ರೀತಿ ಮಂದಿರನೇ ಬಿಟ್ಬಿಡ್ತಾರೆ. ಈಗ ನೋಡಿ, ಆದ್ರೆ ಭಕ್ತರಾಗಿರೋರು ಭಕ್ತಿ ಸಹನೆ ಅನ್ನೋದು ಬರುತ್ತೆ, ಸಹನೆಯಿಂದ ಅವ್ರು ಬರ್ತಾರೆ. ಈಗ ಇವನಿಗೆ ಆ ದಿನ ಜಗನ್ನಾಥ ಮಂದಿರದಲ್ಲಿ ಈ ಪೂಜಾರಿಗಳೆಲ್ಲ ಹೂವಿನ ಅಲಂಕಾರದ ಎಲ್ಲ ಮಾಡ್ತಾ ಇದ್ರಲ್ಲ, ಆ ದಿನ ಎಷ್ಟೊಂದು ಅವರು ತುಂಬಾ ಉತ್ತಮವಾಗಿರುವಂತ ಹೂಮಾಲೆಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟೇ ಅಲಂಕಾರ ಮಾಡಿದ್ರು ಯಾವ ಮಾಲೆನೂ ಕುತ್ಕೊಳ್ತಾನೆ ಇಲ್ಲ, ಬೀಳ್ತಾ ಇದೆ. ಮಾಲೆ ಎಷ್ಟೇ ಹಾಕಿದ್ರು ಬೀಳ್ತಾ ಇದೆ. ಇದನ್ನ ನೋಡಿದ ತಕ್ಷಣ ಎಲ್ಲರಿಗೂ ಪೂಜಾರಿಗಳಿಗೆಲ್ಲ ಬೇಜಾರಾಗ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ. ಆಮೇಲೆ ಪೂಜಾರಿಗಳೆಲ್ಲ ಭಗವಂತನ ಕೇಳ್ತಾ ಇದಾರೆ, ಏನಾದ್ರೂ ನಮ್ಮಿಂದ ಅಪರಾಧ ಆಗಿದ್ರೆ ತಿಳಿಸ್ಕೊಡಿ ಅಂತ. ಆಮೇಲೆ ಈ ಪೂಜಾರಿಗಳಿಗೆಲ್ಲ ಅನ್ನಿಸ್ತಾ ಇತ್ತು, ನಮ್ಮಿಂದ ಏನೋ ಅಪರಾಧ ಆಗಿದೆ, ಅದಕ್ಕೋಸ್ಕರ ಜಗನ್ನಾಥ್ ನಮ್ಮಿಂದ ಸ್ವೀಕಾರ ಮಾಡ್ತಾ ಇಲ್ಲ. ಅವ್ರೇನ್ ಮಾಡಿದ್ರು, ಅವರು ಆ ದಿನ ಉಪವಾಸ ಮಾಡಿ ಹಾಗೆ ಮಲ್ಕೊಂಡ್ರು. ಯಾಕೆಂದ್ರೆ ಜಗನ್ನಾಥನಿಗೆ ನಾವು ಏನು ಕೊಡೋದಕ್ಕೆ ಆಗಿಲ್ಲ. ಆಗ ಜಗನ್ನಾಥ್ ಇವರು ಕನಸಿನಲ್ಲಿ ಬಂದು ಹೇಳಿದ್ರು, ನೀವು ನನ್ನ ಭಕ್ತನಾಗಿದ್ದಾನೆ ರಘುದಾಸ್, ಅವನು ಕೊಟ್ಟಿರುವಂತ ಹೂಮಾಲೆಯನ್ನ ನೀವು ಸ್ವೀಕಾರ ಮಾಡಿಲ್ಲ. ಅವನು ಎಷ್ಟು ಭಕ್ತಿಯಿಂದ ಮಾಡಿದ್ದಾನೆ, ಪ್ರೀತಿಯಿಂದ ಮಾಡಿದ್ದಾನೆ. ಆದ್ರೆ ನೀವು ಬರೀ ಬಾಹ್ಯ ರೂಪದಿಂದ ಆ ಬಾಳೆಹಣ್ಣು ತೊಗಟೆ ಇದೆ ಅಂತ ಹೇಳ್ಬಿಟ್ಟು, ಬಾರ್ಕ್ ಆಫ್ ಬನಾನಾ ಪ್ಲಾಂಟ್ ಅದನ್ನ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪೂರ್ತಿ ರಿಜೆಕ್ಟ್ ಮಾಡ್ಬಿಟ್ಟಿದ್ರಿ. ಸೊ ಅದಕ್ಕೋಸ್ಕರ ಅವನು ಬರೀ ಅದರಿಂದ ಅಲ್ಲ ಹೆಣ್ದಿದ್ದು, ಅವನು ಭಕ್ತಿಯ ದಾರದಿಂದ ಹೆಣ್ದಿದ್ದ ಅವನು. ಅದಕ್ಕೋಸ್ಕರ ನೀವು ಅದನ್ನ ನಾನು ಕೊಟ್ಟಿಲ್ಲ, ಅದಕ್ಕೋಸ್ಕರ ನನಗೆ ಯಾವ ಹೂವಿನ ಮಾಲೆಯನ್ನು ತಗೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ. ಆ ರೀತಿ ಭಗವಂತ ಹೇಳಿ ಅದೃಷ್ಟರಾಗ್ಬಿಟ್ರು. ತಕ್ಷಣ ಈ ಪೂಜಾರಿಗಳಿಗೆಲ್ಲ ಅನ್ನಿಸ್ತು, ಏನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು. ಕೆಲವು ಬಾರಿ ಅನ್ಸುತ್ತೆ ನನ್ನಿಂದ ಅಪರಾಧ ಹೋಗ್ಬಿಟ್ಟಿದೆ, ನಾ ಕುತ್ಕೊಂಡು ಜಪ ಮಾಡ್ಬಿಡ್ತೀನಿ. ಜಪ ಮಾಡಿದ್ರೂ ಅಪರಾಧ ಹೋಗೋದಿಲ್ಲ. ಏನ್ ಮಾಡ್ಬೇಕು, ಹೋಗಿ ಕ್ಷಮೆ ಕೇಳ್ಬೇಕು, ಆಗ್ಲೇ ಅಪರಾಧ ಹೋಗುತ್ತೆ. ಸೊ ಈಗ ಈ ಪೂಜಾರಿಗಳಿಗೆಲ್ಲ ಅನ್ನಿಸ್ತು, ಮತ್ತೆ ಹೋಗ್ತರು ಯಾರ ಹತ್ರ, ರಘುದಾಸ್ ಹತ್ರ ಹೋಗಿ ಅವರು ಕೇಳ್ತಾರೆ,
ದಯವಿಟ್ಟು ನೀವು ಭಗವಂತ ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದಾರೆ, ಕೊಡಿ ಕೊಡಿ ಬೇಗ ಅಂತ ಹೇಳಿ ಅವ್ರು ತಗೊಂಡೋಗಿ ಅವ್ನಿಗೆ ಸ್ವಲ್ಪ ಸೇವೆನೆ ಮಾಡ್ತಾರೆ. ಆಮೇಲೆ ಅವನಿಗೆ ಖುಷಿ ಮಾಡಿ ಅವ್ರು ಮತ್ತೆ ವಾಪಸ್ ಬರ್ತಾರೆ. ಇದನ್ನೇನ್ ಗೊತ್ತಾಗುತ್ತೆ ನಮಗೆ? ಭಗವಂತ ಏನನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ? ಭಕ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಭಗವಂತ ನಾವು ಕೊಡ್ತಾ ಇರೋದು ಬರೀ ಯಾವ್ದು ವಸ್ತುಗಳನ್ನ ಸ್ವೀಕಾರ ಮಾಡೋದಿಲ್ಲ. ಭಗವಂತ ಏನು ಸ್ವೀಕಾರ ಮಾಡ್ತಾರೆ? ಭಕ್ತಿ ಭಾವನೆಗಳನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕೋಸ್ಕರ ಎಷ್ಟು ಭಾವನೆಗಳು ಶುದ್ಧ ಇದೆ ಅಷ್ಟು ಭಗವಂತ ಅದನ್ನ ಸ್ವೀಕಾರ ಮಾಡ್ತಾರೆ. ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ 9.26 9.26 ಭಗವದ್ಗೀತಾ. ಯಾವುದು? ಪತ್ರಂ ಪುಷ್ಪಂ ಫಲಂ ತೋಯಂ. ಆಮೇಲೆ ತದಹಂ ಭಕ್ತಿ ಅಪಹೃತಂ. ಈ ಶ್ಲೋಕದಲ್ಲಿ ಏನು ಗಮನಿಸಿದಿರಿ? ಮತ್ತೊಂದ್ಸಲ ಯಾರಾದ್ರೂ ಜೋರಾಗಿ ಈ ಶ್ಲೋಕ ಹೇಳಿ. ಈ ಶ್ಲೋಕದಲ್ಲಿ ಏನೋ ವಿಶೇಷ ಇದೆ. ಏನು ವಿಶೇಷ? ವಿಶೇಷ ವಿಶೇಷ ಒಂದು ಶಬ್ದ 2 ಬಾರಿ ಇದೆ. ಭಕ್ತಿ. ಭಕ್ತಿ ಅನ್ನೋಂಥದ್ದಿದ್ರೆ ಭಗವಂತ ಸ್ವೀಕಾರ ಮಾಡ್ತಾರೆ. ಬರೀ ಪತ್ರ ಪುಷ್ಪ ಅಲ್ಲ. ಪತ್ರ ಪುಷ್ಪ ಬೇಕು ಭಗವಂತ ಸೇವೆಗೆ, ಇಲ್ಲ ಅಂತಲ್ಲ. ಈಗ ನೋಡಿ, ಜಗನ್ನಾಥನ ಸೇವೆ ಮಾಡ್ಬೇಕು ಅಂದ್ರೆ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡ್ಬೇಕಲ್ಲ. ಆದ್ರೆ ಅದ್ರ ಜೊತೆ ಭಕ್ತಿನೂ ಇರಬೇಕು. ಯಾವ ಭಾವನೆಯಿಂದ ನಾವು ಸೇವೆ ಮಾಡ್ತಾ ಇದೀವಿ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದನ್ನ ಭಾವನೆ ಕಲುಷಿತ ಇದ್ರು ಭಗವಂತ ಆ ಸೇವೆನ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಭಾವನೆಗಳಿಂದ ಸೇವೆಯನ್ನ ಮಾಡುವಂಥದ್ದು. ಈಗ ಇದನ್ನೆಲ್ಲ ಆದ್ಮೇಲೆ ಒಂದು ದಿನ ರಘುದಾಸನಿಗೆ ಒಂದು ತುಂಬಾ ಕೆಟ್ಟ ರೋಗ ಬಂದ್ಬಿಡ್ತು. ಎಷ್ಟು ಕೆಟ್ಟ ರೋಗ ಅಂತ ಹೇಳಿದ್ರೆ, ಅವನಿಗೆ ಮಲ್ಕೊಂಡಲ್ಲೇ ಅವನೆಲ್ಲನೂ ಮಾಡ್ತಾ ಇದ್ದ. ಮಲ ಮೂತ್ರ ತ್ಯಾಗ ಮಾಡೋದಕ್ಕೆ ಅವ್ನು ಹೋಗೋದಕ್ಕೂ ಆಗ್ತಾ ಇರ್ಲಿಲ್ಲ. ತುಂಬಾ ಮತ್ತೆ ಯಾರು ಇರ್ಲಿಲ್ಲ ಅವನ ಜೊತೆ, ಅವನೊಬ್ಬನೇ ಇದ್ದಿದ್ದು. ಈಗ ಈ ಪರಿಸ್ಥಿತಿಯಲ್ಲಿ ಅವನು ತುಂಬಾ ರೋಗದಿಂದ ಅವನು ಬಳಲ್ತಾ ಇದ್ದ. ಈ ಸಮಯದಲ್ಲಿ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಸೇವೆ ಮಾಡೋದಕ್ಕೆ ಒಬ್ಬ ಸಣ್ಣ ಹುಡುಗ ಬರ್ತಾನೆ. ಯಾರೂ ಕರೆದಿರ್ಲಿಲ್ಲ, ಅದು ಬರ್ತಾನೆ. ಬಂದು ಇವನ ಶರೀರವನ್ನು ಸ್ವಲ್ಪ ಸ್ವಚ್ಛ ಮಾಡೋದು, ಆಮೇಲೆ ಪೂರ್ತಿ ಎಲ್ಲ ಕ್ಲೀನಾಗಿಡುವಂಥದ್ದು, ಆಮೇಲೆ ಇವನ ಶರೀರದ ಮೇಲೆ ಕೆಲವು ಬಾರಿ ಚಂದನ ಲೇಪ ಮಾಡುವಂಥದ್ದು, ಈ ರೀತಿಯಲ್ಲಿ ಆಮೇಲೆ ಸುಗಂಧ ಭರಿತವಾಗಿ ಇಡೋದಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದ. ಈ ರೀತಿ ಎಲ್ಲ ರೋಗ ಎಲ್ಲ ವಾಸಿ ಆದ್ಮೇಲೆ ಇವನಿಗೆ ದೃಷ್ಟಿ ಬರುತ್ತೆ, ಆಮೇಲೆ ಜ್ಞಾನ ಬರುತ್ತೆ, ಆಮೇಲೆ ಗೊತ್ತಾಗುತ್ತೆ ಒಬ್ಬ ಹುಡುಗ ಬರ್ತಾ ಇದ್ದ ಅಂತ. ಆಮೇಲೆ ಯಾರು ಈ ಹುಡುಗ ಅಂತ ನೋಡ್ತಾ ಇದ್ರೆ, ಯಾರು ಇವನು? ಸಾಕ್ಷಾತ್ ಜಗನ್ನಾಥ್ ಇವನ ಹತ್ರ ಬಂದು ಈ ರೀತಿ ಸೇವಾ ಮಾಡ್ತಾ ಇದ್ದ. ಈ ಸನ್ನಿವೇಶವನ್ನ ನೋಡಿ ಇವನ ಹೃದಯದಲ್ಲಿ ಎಷ್ಟೊಂದು ಆ ಭಾವನೆ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಅವನಿಗೆ ಈಗ ಅವನು ಸಾಕ್ಷಾತ್ ಜಗನ್ನಾಥ ಅಂತ ಗೊತ್ತಾಗಿದ್ದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನೀವು ಸಾಕ್ಷಾತ್ ಭಗವಂತರಾಗಿದ್ದೀರಿ, ಇಂಥ ಕೀಳಾದ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ ನನಗೆ. ಆಕ್ಚುಲಿ ನಾವು ಸೇವೆ ಮಾಡಬೇಕಾಗಿರೋದು ನಿಮಗೆ, ಆದ್ರೆ ನೀವು ಇಂತಹ ಸೇವೆ ಮಾಡೋದಕ್ಕೂ ನೀವು ಬಂದಿದ್ದೀರಿ. ಈ ರೀತಿ ಮಾಡಿ ನೀವು ನನ್ನನ್ನ ನೀವು ಒಬ್ಬರು ಅಪರಾಧಿಯಾಗಿ ಮಾಡ್ಬಿಟ್ಟಿದ್ದೀರಿ. ನಾನು ತುಂಬಾ ಪಾಪಿಯಾಗಿದ್ದೇನೆ. ಈ ರೀತಿ ನಿಮಗೆ ಅಸಾಧ್ಯವಾಗಿರುವಂಥದ್ದು ಏನೂ ಇಲ್ಲ. ಜಗನ್ನಾಥ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಏನು ಪರಿವರ್ತನೆ ಮಾಡೋದಕ್ಕಾಗೋದಿಲ್ಲ. ಏನ್ ಬೇಕಾದ್ರೂ ಪರಿವರ್ತನೆ ಮಾಡ್ಬೋದು. ಆದ್ರೂ ನೀವು ನನ್ನ ರೋಗ ವಾಸಿ ಮಾಡ್ಬಿಡ್ಬೋದಿತ್ತಲ್ಲ, ರೋಗವಾಸಿ ಮಾಡ್ಬಿಡ್ಬೋದಿತ್ತು. ಆದ್ರೆ ನೀವು ರೋಗವಾಸಿ ಮಾಡಿಲ್ಲ. ಈ ರೀತಿ ಸೇವೆ ಮಾಡ್ತಾ ಇದ್ರಿ. ಏನು ಅರ್ಥ ಮಾಡ್ಕೊಳ್ಳೋದು? ಈಗ ಈ ರೀತಿ ಕೇಳಿದಾಗ ಜಗನ್ನಾಥ್ ಉತ್ತರ ಕೊಡ್ತಾರೆ, ನನಗೆ ನಿಮ್ಮ ರೋಗವಾಸಿ ಮಾಡೋದು ತುಂಬಾ ಸುಲಭ. ರೋಗ ಕೊಡೋರು ಅವರೇ, ವಾಸಿ ಮಾಡೋರು ಅವರೇ. ವಾಸಿ ಮಾಡೋದೇನು ಕಷ್ಟ ಇದೆ? ಹೌದಲ್ಲ? ಬೇಕಾ ವಾಸಿ ಮಾಡ್ಬೋದು. ಆದ್ರೆ ನನ್ನ ಉದ್ದೇಶ ಏನು?
ಈ ಜನ್ಮದಲ್ಲಿಯೇ ನಿನ್ನ ಎಲ್ಲಾ ಪ್ರಾರಬ್ಧಗಳನ್ನ ಸಂಪೂರ್ಣವಾಗಿ ಕ್ಷಯ ಮಾಡಬೇಕು. ಆಮೇಲೆ ಈ ಶರೀರ ಬಿಟ್ಟಿದ ತಕ್ಷಣ ನೀನು ನನ್ನ ಧಾಮಕ್ಕೆ ಬರಬೇಕು. ಅದು ನನ್ನ ಯೋಜನೆ. ಆದ್ರೆ ಮತ್ತೊಂದು ತಿಳ್ಕೊ, ಭಗವಂತ ಹೇಳ್ತಾ ಇದಾರೆ, ಭಗವಂತನ ಉದ್ದೇಶ ಏನಿದೆ, ಆ ಭಕ್ತನ ಎಲ್ಲಾ ರೀತಿಯ ಕರ್ಮಗಳನ್ನೆಲ್ಲ ನಿರ್ಮೂಲನೆ ಮಾಡಬೇಕು. ಅದಷ್ಟೇ ಅಲ್ಲ, ಭಕ್ತನಿಗೆ ಯಾವಾಗ ಅವಕಾಶ ಬರುತ್ತೆ ಆಗ ಭಗವಂತ ಸ್ವಯಂ ಬರ್ತಾರೆ ಆ ಭಕ್ತನ ಸೇವೆ ಮಾಡೋದಕ್ಕೆ. ಈ ರೀತಿ ಭಗವಂತನ ಭಕ್ತರ ಮೇಲಿರುವಂತ ವಾತ್ಸಲ್ಯ ಇದೆಯಲ್ಲ, ಇದು ಈ ಜಗತ್ತಿನ ಯಾವುದೇ ಸಂಬಂಧಗಳಿಲ್ಲ. ಈ ಜಗತ್ತಿನಲ್ಲಿ ಯಾರೇ ಎಷ್ಟೇ ಪ್ರೀತಿ ಸ್ನೇಹ ತೋರಿಸ್ಬೋದು, ಆದ್ರೆ ಈ ಎಲ್ಲಾ ಸಂಬಂಧಗಳಲ್ಲಿ ಸ್ವಾರ್ಥ ಅನ್ನುವಂಥದ್ದು ಇದ್ದೇ ಇರುತ್ತೆ. ಏನೋ ಪಡಿಬೇಕು ಅಂತಾನೆ ಬರ್ತಾ ಇದ್ದಾರೆ. ಯಾರು ನಿಸ್ವಾರ್ಥವಾಗಿ ಸೇವೆ ಮಾಡೋದಿಲ್ಲ, ಪ್ರೇಮದಿಂದ ಸೇವೆ. ಆದ್ರೆ ಭಗವಂತ ಮತ್ತು ಭಕ್ತರ ನಡುವೆ ಇರುವಂತ ಸಂಬಂಧ ಇದೆಯಲ್ಲ, ಇದು ನಿಸ್ವಾರ್ಥವಾಗಿದೆ ಮತ್ತು ಪ್ರೇಮಮಯವಾಗಿದೆ. ಸೊ ಈ ರೀತಿ ಭಗವಂತನಿಂದ ಗೊತ್ತಾಗುತ್ತೆ. ಈ ರೀತಿ ತುಂಬಾ ಆತ್ಮೀಯವಾದಂತ ಸಂಬಂಧ ಇತ್ತು. ಯಾರ ಜೊತೆ? ರಘುದಾಸ್ ಜೊತೆ. ಕೊನೆಯಲ್ಲಿ ಒಂದು ದಿನ ರಘುದಾಸ್ ಜೊತೆ ಭಗವಂತ ಬಂದು ಆಟ ಆಡ್ತಾ ಇದ್ರು. ಜಗನ್ನಾಥ್ ಬಂದು, ಯಾಕಂದ್ರೆ ಸಖ್ಯರಸ ಇದೆ, ಆಟ ಆಡ್ತಾ ಇದ್ರು. ಒಂದು ದಿನ ಏನಾಯ್ತು, ಜಗನ್ನಾಥರಿಗೆ ಅನ್ನಿಸ್ತು. ಜಗನ್ನಾಥ್ ಬಂದು ಕನಸಿನಲ್ಲಿ ಹೇಳ್ದ, ರಘುದಾಸನ್ಗೆ ಎಬ್ಬಿಸಿ ಹೇಳ್ದ, ನನಗೆ ಹಲಸಿನ ಹಣ್ಣು ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಆಯ್ತು ಆಯ್ತು, ಹೋಗಿ ತಗೊಂಬರ್ತೀನಿ ನಾಳೆ, ಆಮೇಲೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ. ಇಲ್ಲ ಈಗಲೇ ನಾವು ಹೋಗೋಣ. ಎಲ್ಲಿ? ರಾಜನ ತೋಟ ಇದೆ. ಯಾರು ಹೇಳ್ತಾ ಇದಾರೆ? ಜಗನ್ನಾಥ್ ಹೇಳ್ತಾ ಇದ್ದಾರೆ. ರಾಜನ ತೋಟ ಇದೆ, ಅಲ್ಲಿ ಹೋಗಿ ತುಂಬಾ ದೊಡ್ಡದು ತುಂಬಾ ಚೆನ್ನಾಗಿದೆ ಮರ, ಅಲ್ಲಿ ಎಷ್ಟೊಂದು ದೊಡ್ಡದು ಹಲಸಿನ ಹಣ್ಣಿದೆ. ನಾ ಹೋಗಿ ಅದನ್ನ ಕದಿಯೋಣ, ಕದ್ದುಬಿಟ್ಟು ಆಮೇಲೆ ಅದನ್ನ ತಿನ್ನೋಣ, ಬಾ ಹೋಗೋಣ. ಯಾರು ಹೇಳ್ತಾ ಇದಾರೆ? ಜಗನ್ನಾಥ್ ಹೇಳ್ತಾ ಇದಾರೆ. ಆಮೇಲೆ ರಘುದಾಸಂಗೆ ಅನ್ನಿಸ್ತದೆ, ಯಾಕೆ ಕದಿಬೇಕು? ಭಗವಂತ ಎಲ್ಲಾನು ನಿಮ್ದೇ ಇರೋದು. ಆದ್ರೆ ಭಗವಂತ ಜಗನ್ನಾಥ್ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ, ಕದ್ದು ತಿನ್ನೋದಲ್ಲಿ ಸ್ಪೆಷಲ್ ರುಚಿ ಇದೆ. ಅದು ಎಷ್ಟೇ ಪರ್ಚೇಸ್ ಮಾಡಿ ತಿನ್ನೋದ್ರಲ್ಲಿ ರುಚಿ ಇಲ್ಲ, ಕದ್ದು ತಿನ್ನೋದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಜಾಸ್ತಿ ಇರುತ್ತೆ. ಈ ರೀತಿ ಹೇಳ್ಕೊಂಡು ರಘುದಾಸನ್ಗೆ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಯ್ತು ಅಂತ ಹೇಳಿ, ನೀನ್ ಹೇಳ್ತೀರ ಆಜ್ಞೆ ಪಾಲನೆ ಮಾಡ್ತೀನಿ ಅಂದ್ರೆ ಇಬ್ರು ಹೋಗ್ತಾರೆ. ಆಮೇಲೆ ಹೇಳ್ತಾನೆ ಜಗನ್ನಾಥ್ ಹೇಳ್ತಾನೆ ರಘುದಾಸನ್ಗೆ, ನೀನ್ ಮರ ಹತ್ತು, ಒಳ್ಳೆ ತುಂಬಾ ದೊಡ್ಡದಾಗಿರುವಂಥದ್ದು, ಆಮೇಲೆ ಪೂರ್ತಿ ಹಣ್ಣಾಗಿರೋದು, ಹಣ್ಣನ್ನ ನೀನು ಕೆಳಗಡೆ ಹಾಕು, ನಾನು ಇಲ್ಲಿ ಇಟ್ಕೊಂಡು ಕ್ಯಾಚ್ ಮಾಡ್ತೇನೆ. ಆಮೇಲೆ ನಾವಿಬ್ರು ಓಡೋಗ್ಬಿಡೋಣ, ಯಾರಿಗೂ ಗೊತ್ತಾಗ್ತದೆ. ಆಯ್ತು ಅಂತ ಹೇಳಿ ರಘುದಾಸ್ ಮೇಲೆ ಹತ್ತಿರ್ತಾನೆ. ಆಮೇಲೆ ಮೇಲೆ ಹತ್ತಿ ಅವನು ಹುಡುಕಿ ಒಂದು ದೊಡ್ಡ ಹಲಸಿನ ಹಣ್ಣ ತೆಗೆದು ಅವನು ಹಾಕ್ತಾನೆ. ಕ್ಯಾಚ್ ಮಾಡೋದಕ್ಕೆ ಯಾರು ಇರ್ಬೇಕು? ಜಗನ್ನಾಥ್. ಜಗನ್ನಾಥ್ ಮೊದಲೇ ಓಡೋಗ್ಬಿಟ್ಟಿದ್ದಾನೆ. ಆಮೇಲೆ ಆ ಹಲಸಿನ ಹಣ್ಣು ಬರುತ್ತೆ ಭೂಮಿ ಮೇಲೆ, ಠಮ್ ಅಂತ ಹೇಳಿ. ಆ ಶಬ್ದ ಕೇಳಿ ರಾಜಭಟ್ರು ಎಲ್ಲರೂ ಬರ್ತಾರೆ. ಆಮೇಲೆ ರಾಜಭಟ್ರಿಗೆ ಎಲ್ಲರಿಗೂ ಅನ್ಸುತ್ತೆ ಕಳ್ಳ ಬಂದಿದ್ದಾನೆ ಅಂತ. ಆಮೇಲೆ ಅದನ್ನ ನೋಡ್ಕೊಂಡು ರಾಜನು ಬರ್ತಾನೆ. ಆಮೇಲೆ ರಾಜ ಬಂದು ಕೇಳ್ತಾನೆ, ಯಾಕೆ? ಆಮೇಲೆ ನೋಡ್ತಾರೆ, ಯಾರಿದು? ರಘುದಾಸ್, ಗೊತ್ತಿದೆ ಎಲ್ಲರಿಗೂ ಇವನು ಮಹಾನ್ ಭಕ್ತ ಅಂತ, ಆದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಹೇಳ್ತಾನೆ, ಆಗ ರಘುದಾಸ್ ಎಲ್ಲ ಕತೆ ಹೇಳ್ತಾನೆ. ಆಕ್ಚುಲಿ ನಾನು ಕದಿಯೋದಕ್ಕೆ ನಾನು ಕದಿಯೋದಕ್ಕೆ ಬಂದಿರಲಿಲ್ಲ, ಜಗನ್ನಾಥೆ ಕರ್ಸಿರೋದು ಕದಿಯೋದಕ್ಕೆ. ಅವನ ಹೇಳ್ತಾರೆ, ಕದ್ದು ತಿನ್ನೋದ್ರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಇದೆಯಂತೆ. ಈ ರೀತಿ ಇದನ್ನೆಲ್ಲ ಹೇಳಿದಾಗ ಭಕ್ತರಿಗೆಲ್ಲರಿಗೂ ಅನ್ನಿಸ್ತಾ ಇತ್ತು, ಭಗವಂತ ಮತ್ತು ಭಕ್ತರ ನಡುವೆ ಸಂಬಂಧ ಇದೆಯಲ್ಲ, ಈ ಸಂಬಂಧ ಸಾಮಾನ್ಯವಾಗಿರೋ ಸಂಬಂಧ ಅಲ್ಲ. ಅದಕ್ಕೋಸ್ಕರ ಈ ಸಂಬಂಧ ತುಂಬಾ ವಿಶೇಷವಾಗಿದೆ ಮತ್ತು ಪ್ರೇಮಮಯವಾಗಿದೆ. ಆದ್ರೆ ಈ ಸಂಬಂಧವನ್ನ ಬಿಟ್ಟು ನಾವು ಈ ಜಗತ್ತಿನಲ್ಲಿ ಬೇರೆ ಬೇರೆ ಸಂಬಂಧಗಳಿಗೋಸ್ಕರ ನಾವು ಒದ್ದಾಡ್ತಾ ಇರ್ತೀವಿ. ಆಮೇಲೆ ಅದನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಳುವಂತಹ ದೃಷ್ಟಿನೇ ಭಕ್ತಿ ಇರುವಂತ ಮಾರ್ಗ. ಶಿಲ ಪ್ರಭುಪಾದರು ಮತ್ತೆ ಎಲ್ಲ ಆಚಾರ್ಯರು ಕೊಟ್ಟಿರುವಂತ ಏನ್ ಮಾರ್ಗ, ಅದೇನ್ ಸ್ಥಾಪನೆ ಮಾಡುತ್ತೆ? ಈ ರೀತಿ ವಿಶೇಷವಾಗಿರುವಂತಹ ಸಂಬಂಧ ಭಗವಂತನ ಜೊತೆ ಸ್ಥಾಪನೆ ಮಾಡ್ಕೊಳ್ಳುತ್ತೆ. ಈ ರೀತಿ ಸಂಬಂಧ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ
ಎಷ್ಟೊಂದು ವಿಧಾನಗಳನ್ನ ಭಗವಂತ ಕೊಟ್ಟಿರ್ತಾರೆ. ಆ ಒಂದು ವಿಧಾನ ಏನು ಅಂತ ಹೇಳಿದ್ರೆ, ಭಗವಂತನ ಎಷ್ಟೊಂದು ಹಬ್ಬಗಳು ಬರುತ್ತೆ. ಏನು ಹಬ್ಬ? ಹರಿಬೋಲ್, ಕೃಷ್ಣ ಜನ್ಮಾಷ್ಟಮಿ. ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿ ನೋಡಿ, ಕೃಷ್ಣ ಜನ್ಮಾಷ್ಟಮಿ ಯಾಕೆ ಭಗವಂತ ಕಳಿಸ್ಕೊಡ್ತಾರೆ? ಯಾಕೆ ಪ್ರತಿ ವರ್ಷ ಭಗವಂತ ಜನ್ಮ ಪಡಿಬೇಕು? ಆಕ್ಚುಲಿ ಭಗವಂತನಿಗೆ ಜನ್ಮನೇ ಇಲ್ಲ, ಆದ್ರೆ ಯಾಕೆ ಜನ್ಮ ಅಷ್ಟಮಿಯನ್ನ ಆಚರಣೆ ಮಾಡ್ತೀವಿ? ಭಗವಂತನಿಗೆ ಹಬ್ಬ, ಭಕ್ತರೆಲ್ಲರೂ ಬಂದು ಹಬ್ಬ ಮಾಡೋದು ತುಂಬಾ ಖುಷಿ. ಅದಕ್ಕೋಸ್ಕರ ಭಗವಂತ ವಿಶೇಷವಾಗಿರುವಂತ ಆಯೋಜನೆ ಮಾಡ್ತಾರೆ. ನಂದ ಮಹಾರಾಜ್ ಮತ್ತು ಯಶೋದಮಯ್ಯ ಅವರು ಎಲ್ಲರೂ ಏನ್ ಮಾಡ್ತಾ ಇದ್ರು? ಅವ್ರೇನ್ ಮಾಡ್ತಾ ಇದ್ರು? ಕೃಷ್ಣನ ಜನ್ಮ ಆಗಿದ ತಕ್ಷಣನೇ ಅವರ ಉತ್ಸಾಹ, ಭಗವಂತನಿಗೆ ಹೇಗೆ ನಾವು ಈ ಜನ್ಮದಿನವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ. ನೋಡಿ, ಕೆಲವು ಬಾರಿ ಅನ್ಸುತ್ತೆ, ಓ ಈಗ ಇಷ್ಟೊಂದು ಜನ್ಮ ಈ ರೀತಿ ಹಬ್ಬಗಳು ಬಂದ್ಬಿಟ್ರೆ ಸ್ವಲ್ಪ ಜಾಸ್ತಿ ಸೇವೆಗಳು ಬಂದ್ಬಿಡುತ್ತೆ ಅಂತ ಈ ರೀತಿ ಸ್ವಲ್ಪ ಅನ್ಸ್ಬೋದು. ಆದ್ರೆ ನೋಡಿ, ಯಾರು ಈ ರೀತಿ ಸೇವೆನಲ್ಲಿ ಇರ್ತಾರಲ್ಲ, ದೇರ್ ಆಲ್ ಪಾರ್ಟ್ ಆಫ್ ಕೃಷ್ಣಸ್ ಫ್ಯಾಮಿಲಿ. ಯಾರು ಬರ್ತ್ಡೇ ಯಾರು ಸೆಲೆಬ್ರೇಟ್ ಮಾಡ್ತಾರೆ? ಆ ಆಪರ್ಚುನಿಟಿ ಯಾರಿಗಿರುತ್ತೆ? ಅವ್ರ ಕುಟುಂಬದವ್ರು ಮಾತ್ರ ಸೆಲೆಬ್ರೇಟ್ ಮಾಡೋದಕ್ಕಾಗುತ್ತೆ, ಬೇರೆಯವ್ರು ಸೆಲೆಬ್ರೇಟ್ ಮಾಡೋದಿಲ್ಲ. ನಮಗೆ ಭಗವಂತ ಈ ಅವಕಾಶ ಕೊಡ್ತಾ ಇದ್ದಾರೆ ಅಂದ್ರೆ, ವಿ ಆರ್ ಆಕ್ಚುಲಿ ಬಿಕಮಿಂಗ್ ಕ್ಲೋಸರ್ ಟು ಕೃಷ್ಣಸ್ ಫ್ಯಾಮಿಲಿ. ವಿ ಆರ್ ಬಿಕಮಿಂಗ್ ಇನ್ನರ್ ಕಾನ್ಫಿಡೆನ್ಸ್ ಆಫ್ ಕೃಷ್ಣ. ನಾವು ಭಗವಂತನ ಕುಟುಂಬದಲ್ಲಿ ಒಳಗಡೆ ಬರ್ತಾ ಇದೀವಿ ಅಂತ. ನಾವು ಮಾಡ್ತಾ ಇರೋಂಥ ಸಾಧನೆ ಎಲ್ಲ ಯಾಕೆ? ಕೊನೆಯಲ್ಲಿ ನಾವು ಭಗವಂತನ ಕುಟುಂಬಕ್ಕೆ ಸೇರಬೇಕು ಅಂತ ಅವಕಾಶ ಭಗವಂತ ಕೊಡ್ತಾ ಇದ್ದಾರೆ ನಮಗೆ. ಭಗವಂತನ ಕುಟುಂಬಕ್ಕೆ ಸೇರಿ ಭಗವಂತನ ಜೊತೆ ಪ್ರೀತಿಯ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಭಗವಂತ ಒಂದೊಂದು ಅವಕಾಶವನ್ನ ನಮ್ಮ ಜೀವನದಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾವು ಈ ಅವಕಾಶಗಳನ್ನ ಹೇಗೆ ತಗೊಳ್ಳುವಂಥದ್ದು, ಆಮೇಲೆ ಹೇಗೆ ಇದನ್ನ ತುಂಬಾ ಉತ್ಸಾಹದಿಂದ ತುಂಬಿಕೊಳ್ಬೇಕು ಅಂತ ಹೇಳಿ ಅನುಪ್ರಭು ನಮಗೆಲ್ಲರೂ ಮಾರ್ಗದರ್ಶನ ಕೊಡ್ತಾರೆ. ಅವರು ಈ ಸಂಪೂರ್ಣ ಜನ್ಮಾಷ್ಟಮಿ ಫೆಸ್ಟಿವಲ್ ಹುಬ್ಬಳ್ಳಿಯಲ್ಲಿ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಹರಿಬೋ, ಭಗವಂತನ ವಿಶೇಷ ಕೃಪೆ ಅವ್ರ ಮೇಲೆ ಇರ್ಲಿ. ಆಮೇಲೆ ಭಗವಂತ ಅವ್ರಿಗೆ ವಿಶೇಷವಾದ ಶಕ್ತಿಯನ್ನ ಕೊಡ್ಲಿ.